ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುಲ್ಗಾರ್. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಒಂದು ವಿಡಿಯೋ ಒಳಗೆ ಏನಾಗೈತೆ ಅಂದ್ರೆ, ಲಾಸ್ಟ್ ನಾವು ಕ್ಲಾಸಸ್ ಮಾಡಿದಾಗ ಕೆಲವೊಂದು ವಿದ್ಯಾರ್ಥಿಗಳ ಡಿಮಾಂಡ್ ಮಾಡಿ ಏನು ಕೇಳ, ಸರ್ ವೊಕ್ಯಾಬ್ಲರಿ ಮೇಲೆ ಕ್ಲಾಸ್ ಮಾಡ್ರಿ ಅಂತ ಅವ್ರು ಅಂತಾರೆ. ಯಾಕಂದ್ರೆ 5ರಿಂದ 6 ಕ್ವಶನ್, 6ರಿಂದ 7 ಕ್ವಶನ್ ಎದ್ರ ಮೇಲೆ ಬರತ್ತವ, ವೊಕ್ಯಾಬ್ಲರಿ ಮೇಲೆ ಬರೆದ ಕಾರಣದಿಂದ ನಾವೇನ್ ಮಾಡ್ಬೇಕ, ವೊಕ್ಯಾಬ್ಲರಿ ಅಂದ್ರೆ ಏನ್ರಿ? ವೊಕ್ಯಾಬ್ಲರಿ ಅಂದ್ರೆ ಶಬ್ದಗಳಿರಿ. ಶಬ್ದಗಳನ್ನು ಯಾವ ರೀತಿಯಾಗಿ ಡಿವೈಡ್ ಮಾಡ್ತಾರೆ ಅಂದ್ರೆ, ಈ 5 ಕಾನ್ಸೆಪ್ಟ್ ಆಗಿ ಡಿವೈಡ್ ಮಾಡ್ತಾರೆ. ಹೌದಾ? ಇಡಿಯಮ್ಸ್ ಅಂಡ್ ಫ್ರೇಸಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಮಿಸ್ಪೆಲ್ಟ್ ವರ್ಡ್, ಸಿನೋನಿಮ್ಸ್, ಆಂಟೋನಿಮ್ಸ್. ಆಂಟೋನಿಮ್ಸ್ ಅಂದ್ರ ವಿರುದ್ಧಾರ್ಥಕ ಪದ, ಸಿನೋನಿಮ್ಸ್ ಅಂದ್ರ ಸಮಾನಾರ್ಥಕ ಪದ ಅಂತ ನಾವು ಹೇಳ್ತೀವಿ. ಓಕೆ, ಅದರ ಮೀನಿಂಗ್ ಗಳು ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ SSC GD ಆಗಿರಬಹುದು, MTS ಆಗಿರಬಹುದು, CHS ಅಲ್ಲೂ, CG ಅಲ್ಲೂ, BSF ಟ್ರೇಡ್ಸ್ಮನ್, ಯಾವುದೇ ಟ್ರೇಡ್ ಎಕ್ಸಾಮ್ಸ್ಗಳಾಗಿರಲಿ, ಇಂಗ್ಲಿಷ್ ಯಾರು ತಗೊಂಡಿರಲ್ಲ ಪ್ರತಿಯೊಬ್ಬರಿಗೂ ಇವು ಬರಲೇಬೇಕು. ಓಕೆ, ಈ ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಂದ್ರೆ ಏನ್ರಿ? ಒಳಾರ್ಥಗಳು. ಒಂದ್ ಸೆಂಟೆನ್ಸ್ ಕೊಟ್ಟಿರ್ತಾರ, ಅದ್ರ ಒಳಗಡೆ ಯಾವ ಅರ್ಥ ಐತಿ ಅನ್ನೋದು ಏನ್ ಮಾಡ್ಬೇಕು, ಬಹಳಷ್ಟು ಚೆನ್ನಾಗಿ ನಾವೇನ್ ಮಾಡ್ಬೇಕ್ರಿ, ಕಂಡು ಹಿಡಿಬೇಕು. ಅದ್ರ ಒಳಾರ್ಥವನ್ನ ಕಂಡು ಹಿಡಿದ್ರೆ ಮಾತ್ರ ಏನಾಕೈತಿ, ನಾವು ಈಸಿಲಿ ಫೈಂಡ್ ಮಾಡಬಹುದು. ನೆಕ್ಸ್ಟ್ ನೋಡ್ರಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಒಂದ ಶಬ್ದ ಒಳಗೆ ಹೇಳ್ಬೇಕು. ಒಂದ್ ಸೆಂಟೆನ್ಸ್ ಐತಂದ್ರ, ಈಗ ಒಬ್ಬ ಯಾರೋ ಚಮ್ಮಾರನ ಬಗ್ಗೆ ಮಾತಾಡ್ತಾ ಚಪ್ಪಲಿ ಹೊಲಿಯೋನಿಗೆ ಚಮ್ಮಾರ ಅಂತ ನಾವು ಒಂದು ದೊಡ್ಡ ಸೆಂಟೆನ್ಸ್ ಹೇಳಿದಾಗ, ಅದನ್ನ ಓನ್ಲಿ ಒಂದ ವರ್ಡ್ ಒಳಗೆ ಯಾವ ವರ್ಡ್ ಹೇಳ್ತೈತಿ, ಚಮ್ಮಾರ ಅಂತಕ್ಕಂಥ ವರ್ಡ್ ಹೇಳ್ತದ. ಅದ್ರ ಸಂಬಂಧ ಏನ್ ಮಾಡ್ಬೇಕ, ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬಹಳ ಇಂಪಾರ್ಟೆಂಟ್ ಆಕ್ಕವ. ಓಕೆ, ಈ ಒಂದು ವಿಡಿಯೋ ಒಳಗೆ 25 ಕ್ವಶನ್ಸ್ ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತೀನಿ. ಅದರ ಮಿಸ್ಫೆಲ್ಟ್ ವರ್ಡ್ ಅಂತೂ ಬರ್ತಾವ, ಯಾವ ತಪ್ಪ್ಯಾವ, ಯಾವ ಕರೆಕ್ಟ್ ಅದಾವ, ಯಾವ ತರ ಕ್ವಶನ್ಸ್ ಕೇಳ್ಯಾರ. ಹ್ಯಾವ್ ಟು ರೀಡ್ ದ ಕ್ವಶನ್, ಎಂಟೈರ್ ಕ್ವಶನ್ ಫಸ್ಟ್. ಕ್ವಶನ್ ಅನ್ನು ಓದಿದಾಗ ಮಾತ್ರ ನೀವೇನ್ ಮಾಡ್ಬೋದು, ಆನ್ಸರ್ ಅನ್ನ ಮಾಡ್ಬೋದು. ನಿಮ್ಮ ಗುರಿ ಎಕ್ಸಾಮ್ ಪೇಪರ್ ಅನ್ನ ಬಿಡಿಸಕ್ಕೆ ಸ್ಟೇಟ್ ಆಗಿ ಏನ್ ನೋಡ್ಬೇಕ, ಹೈ ಸ್ಕೋರ್ ಮಾಡೋದ್ರ ಕಡೆ ಇರ್ಬೇಕು ನಿಮ್ದು. ಓಕೆ, ಅದರ್ವೈಸ್ ಆ ಕಡೆ ಈ ಕಡೆ ಇಲ್ಲ, ನೋ 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 ಏನು ಮಾಡೋದಿಲ್ಲ. ಓನ್ಲಿ ಹೈ ಸ್ಕೋರ್ ಆಗ್ಬೇಕು, ಸಬ್ಜೆಕ್ಟ್ ಒಳಗೆ ಚಲೋ ಮಾಡಬೇಕು. ಓಕೆ, ಇಲ್ಲಾಂದ್ರೆ ಏನ್ರಿ, ಇಷ್ಟು ದಿವಸ ಓದಿದ್ದ ಫಲ ಏನು? ಎಸ್, ಹೆಚ್ಚಿಗೆ ಸ್ಕೋರ್ ಆದ್ರನ ಅದಕ್ಕೊಂದು ಸ್ಯಾಟಿಸ್ಫ್ಯಾಕ್ಷನ್. 5 ಹಾಕಿನಿ, 8 ಹಾಕಿನಿ, 7 ಹಾಕಿನಿ ಬೇಡ, 15 ಮುಂದೆ ಆಗಬೇಕು, ಔಟ್ ಮಾಡಕ್ ಪ್ರಯತ್ನ ಪಡ್ಬೇಕು. ಎಸ್, ಇವೆಲ್ಲ ಬಂದಿರತಕ್ಕಂಥದ್ದು ಅದ್ರೊಳಗ ವೊಕ್ಯಾಬ್ಲರಿ ಒಳಗೆ. ವೊಕ್ಯಾಬ್ಲರಿ ಅಂದ್ರೆ ಏನ್ರಿ? ಅದೊಂದು ದೊಡ್ಡ ಸಾಗರ, ಸಮುದ್ರ ಅಂತ ಹೇಳ್ತೀವಿ. ಓಕೆ, ಎಸ್, ನೋಡೋಣ್ರಿ ಹಂಗಾರೆ ಯಾವ ತರ ಕ್ವಶನ್ಸ್ ಗಳು ಬರ್ತಾವ, ಏನ್ ಬರ್ತಾವ, ಹೆಂಗ್ ಸಾಲ್ವ್ ಮಾಡ್ಬೇಕು ಅನ್ನೋದು ನೋಡೋಣ. 25 ಕ್ವಶನ್ ಅದಾವ, ಮೋರ್ ದನ್ 100 ವೊಕ್ಯಾಬ್ಲರಿ ಡಿಸ್ಕಸ್ ಮಾಡ ಬಂದಿನಿ ಇವತ್ತ. ಪ್ರತಿಯೊಬ್ರು ಏನ್ ಮಾಡ್ರಿ, ಮೊಬೈಲ್ ತಗೊಳ್ರಿ, ಮುಂದೆ ಇಟ್ಕೊಳ್ರಿ, ವಿಡಿಯೋ ಚಾಲು ಮಾಡ್ರಿ, ಹೆಡ್ಫೋನ್ ಹಾಕೋರಿ, ಕುಂತ ಬಿಡ್ರಿ ಕ್ಲಾಸ್. ಹೆಚ್ಚಿಗೆ ಒಟ್ಟ ತಲೆ ಕೆಡಿಸ್ಕೊಳಕ ಹೋಗ್ಬೇಡ್ರಿ. ಓಕೆ, ಎಸ್, ಯಾರ ಸ್ಕ್ರೀನ್ಶಾಟ್ ತಗೊಳ್ರಿ. ಇವು ಮೇನ್ ಟಾಪಿಕ್ಗಳು ನೋಡ್ರಿ ನಿಮ್ಗೆ. ಇವ ಮೇನ್ ಟಾಪಿಕ್ಸ್ ಇರ್ತಾವ, ಸ್ಕ್ರೀನ್ಶಾಟ್ ತಗೊಂಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇಡಿಯಮ್ಸ್ ಅಂಡ್ ಫ್ರೇಸಸ್ ಗಳು ಬಂದು. ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಂದ್ರೆ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರ, ಅದ್ರ ಒಳಗಿರ್ತಕ್ಕಂತಹ ಒಳಾರ್ಥ ಏನೈತಿ ಅಂತಕ್ಕಂಥದನ್ನ ಕಂಡು ಹಿಡಿಬೇಕು. ಡನ್. ಓಕೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಮ್ ಅಂತ ಕೇಳಿದಾರ. ಇಡಿಯಮ್ ಏನ್ ಕೊಟ್ಟಾರ ಅಂದ್ರ, ಸ್ಪಿಲ್ ದ ಬೀನ್ಸ್ ಅಂತಕ್ಕಂಥದನ್ನ ಇಡಿಯಮ್ ಕೊಟ್ಟಾರ. ಏನ್ ಕೊಟ್ಟಾರಿ? ಸ್ಪಿಲ್ ದ ಬೀನ್ಸ್. ಕಾಯಿಪಲ್ಯ ತರಾಕ ಸಂತಿಗೆ ಹೋಗ್ತೀರಿ, ಸಂತಿಗೆ ಹಿಂಗ್ ಹೋಗಿ ಕಾಸು ತಗೊಂಡ್ ಬರ್ತೀರಿ, ಕಾಯಿಪಲ್ಯ ತೆಗಿತೀರಿ, ಹತ್ರ ಬೀನ್ಸ್ ತಂದಿರ್ತೀರಿ, ಬೀನ್ಸ್ ಸುಲಿತೀರಿ. ಎಸ್, ಈ ಬೀನ್ಸ್ ಅನ್ನ ಹಿಂಗ ಸುಲಿಯೋ ಮುಂದ ಯಾವ ತರನಾಗಿರ್ತಕ್ಕಂಥ ಆಪ್ಷನ್ ಅದಕ್ಕೆ ಚೂಸ್ ಆಕೈತಿ ನೋಡ್ರಿ. ಇದ್ರ ಒಳಗೆ ಏನ್ ಅರ್ಥ ಐತಿ, ಒಳ ಅರ್ಥ ಏನೈತ್ರಿ, ಮಾರಲ್ಸ್, ಎಥಿಕ್ಸ್ ಗಳ ಮೇಲೆ ನಾವು ಹೋಗ್ಬೇಕಾಗ್ತದೆ ಹೊರತು ಡೈರೆಕ್ಟ್ ಮೀನಿಂಗ್ ಮೇಲೆ ಹೋಗ್ಬಾರ್ದು. ತಂದ ಕಾಯಿಪಲ್ಯ ಮಾಡ್ರಿ, ಪಲ್ಯ ಮಾಡ್ರಿ, ನೋಡ್ರಿ ಇಲ್ಲೇ ಕುಕ್ಕ ಮೀಲ್ ಬರಂಗಿಲ್ರಿ ಆನ್ಸರ, ಅದೇ ಇಲ್ಲ. ನೆಕ್ಸ್ಟ್, ಡ್ರಾಪ್ ಸಮಥಿಂಗ್ ಆಕ್ಸಿಡೆಂಟ್ಲಿ ಅಲ್ಲ, ಡ್ರಾಪ್ ಸಮಥಿಂಗ್ ಆಕ್ಸಿಡೆಂಟ್ಲಿ ಯಾವಾಗ ಏನ್ ಚಲಾತೇನೆ, ಏನು ಇಲ್ಲ. ನೆಕ್ಸ್ಟ್, ಕ್ಲೀನ್ ಅಪ್ ಅ ಮೆಸ್, ಇದು ಬರಂಗಿಲ್ಲ. ನೋಡ್ರಿ ಇಲ್ಲಿ ಐತಿ ನೋಡ್ರಿ, ಟು ಟೆಲ್ ಪೀಪಲ್ ಅ ಸೀಕ್ರೆಟ್ ಇನ್ಫಾರ್ಮೇಶನ್. ಟು ರಿವೀಲ್ ಅಂದ್ರೆ ಏನ್ರಿ? ಟು ರಿವೀಲ್ ಅ ಸೀಕ್ರೆಟ್. ಟು ಸ್ಪಿಲ್ ದ ಬೀನ್ಸ್ ಅಂದ್ರೆ ಏನ್ರಿ? ಟು ರಿವೀಲ್ ಅ ಸೀಕ್ರೆಟ್. ಅಥವಾ ಇದ್ರ ಬದಲು ಏನ್ ಬರಿಬಹುದು, ಆನ್ಸರ್ ಏನ್ ಬರ್ತದೆ, ಇದು ಆಪ್ಷನ್ ಇದ್ರೆ ರೈಟ್ ಹಾಕಿದ್ರಿ. ಟು ರಿವೀಲ್ ಅ ಸೀಕ್ರೆಟ್ ಅಂತಕ್ಕಂಥದ್ದು ಆನ್ಸರ್ ಇದ್ರೆ ಇದು ರೈಟ್ ಆಕೈತಿ. ಎಸ್, ದನ್ ಸ್ಪಿಲ್ ದ ಬೀನ್ಸ್ ಮೋಸ್ಟ್ ಆಫ್ ದ ಟೈಮ್ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಎಸ್, ನೆಕ್ಸ್ಟ್ ನೋಡ್ರಿ, ಟು ಬರ್ನ್ ದ ಮಿಡ್ ನೈಟ್ ಆಯಿಲ್. ಟು ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂದ್ರೆ ಏನ್ರಿ? ಮಿಡ್ ನೈಟ್ ಅಂದ್ರೆ ಏನ್ರಿ? ಮಧ್ಯರಾತ್ರಿ. ಮಧ್ಯರಾತ್ರಿಯ ಆಯಿಲ್ ಅನ್ನ, ಎಣ್ಣೆಯನ್ನ ಸುಡೋದು. ಯಾವ ತರ, ಹಿಂಗೇನ್ ಅರ್ಥ ಸರ್? ಟು ವೇಸ್ಟ್ ಎಲೆಕ್ಟ್ರಿಸಿಟಿ. ಇಂಥದೆಲ್ಲ ನೋಡ್ರಿ, ಇಂಥದೆಲ್ಲ ನಾಟಕ ಬೇಡ ನಮಗೆ, ಬೇಡ ಇದು ಆನ್ಸರ್. ಟು ಸ್ಟಡಿ ವರ್ಕ್ ಲೇಟ್, ಟು ಸೆಟ್ ಅ ಫೈರ್ ಎಟ್ ನೈಟ್. ಫೈರ್ ಸಂಬಂಧ ಇಲ್ಲಲ್ರಿ ಇಲ್ಲಿ. ಓಕೆ, ಟು ಸ್ಲೀಪ್ ಅಲ್ಲ, ಟು ಸ್ಲೀಪ್ ಲೇಟ್ ಅಲ್ವೇ ಅಲ್ಲ. ನೋಡ್ರಿ ಹೆಂಗಾಗಿರ್ತದ್ರ, IT ಫೀಲ್ಡ್ ಒಳಗೆ ಡೇ ಅಂಡ್ ನೈಟ್ ಕೆಲಸ ಮಾಡಿ, ಹಿ ಈಸ್ ಆಲ್ವೇಸ್ ಬರ್ನಿಂಗ್ ಮಿಡ್ ನೈಟ್ ಆಯಿಲ್ ಟುವರ್ಡ್ಸ್ ಹಿಸ್ ಸಕ್ಸೆಸ್. ರಾತ್ರಿ ಹಗಲು ಕೆಲಸ ಮಾಡಿ ಮಾಡಿ ಅವೇನ್ ಮಾಡ್ಯಾನ, ಸಕ್ಸೆಸ್ ಆಗ್ಯಾನ ಅಂತ ಹೇಳ್ತೀರಿ. ಹಂಗಾದ್ರ ಆನ್ಸರ್ ಏನಾಕೈತ್ರಿ? ಮಿಡ್ ನೈಟ್ ಅಲ್ಲ, ಟು ಸ್ಟಡಿ ಆರ್ ವರ್ಕ್ ಲೇಟ್ ಅಟ್ ನೈಟ್. ರಾತ್ರಿ ಹಗಲು ಕಷ್ಟಪಟ್ಟು ಎಷ್ಟೋ ರಾತ್ರಿ ಹಗಲಿ ಎಣ್ಣೆ ಸುಟ್ಟು ಓದಿ, ದೀಪದ ಕೆಳಗೆ ಕುಂತು ಓದಿ,
ಸಾವುಕಾರ ಏನು ಒಳ್ಳೆ ನೌಕರಿ ಹಿಡ್ದ ಅಂತ ಹೇಳ್ತಾರೆ ಟು ಬರ್ನ್ ಮಿಡ್ ನೈಟ್ ಆಯಿಲ್ ಅಂತಕ್ಕಂಥ. ಓಕೆ, ಎಸ್, ಇದರ ಆನ್ಸರ್ ಏನಾಕೈತಿ? ಟು ಸ್ಟಡಿ ಆರ್ ವರ್ಕ್ ಲೇಟ್ ನೈಟ್ ವರ್ಕ್ಸ್ಗೆ ಮಿಡ್ ನೈಟ್ ಆಯಿಲ್ ಅಂತಕ್ಕಂಥ ನೆನಪಿಟ್ಕೊಂಡು. ನೆಕ್ಸ್ಟ್ ನೋಡಿ, ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ವಾಟ್ ಈಸ್ ಮೀನ್ ಬೈ ಡಿಸ್ಗೈಸ್? ಎನಿವನ್? ವಾಟ್ ಈಸ್ ಮೀನ್ ಬೈ ಡಿಸ್ಗೈಸ್ ಹಿಯರ್? ಡಿಸ್ಗೈಸ್ ಅಂದ್ರೆ ಏನ್ರಿ? ಮಾರುವೇಷ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೇಕು. ಡಿಸ್ಗೈಸ್ ಮೀನಿಂಗ್ ಏನ್ರಿ? ಮಾರುವೇಷ. ಬ್ಲೆಸ್ಸಿಂಗ್ ಅಂದ್ರ ಆಶೀರ್ವಾದ. ಏನ್ರಿ? ಆಶೀರ್ವಾದಕ್ಕೆ ಏನಂತೇವ? ಬ್ಲೆಸ್ಸಿಂಗ್ ಅಂತೇವ್. ಅದೇ ಇದ್ರ ಅಪೋಸಿಟ್ ವರ್ಡ್ ಶಾಪ ಅಂತಕ್ಕಂಥದ್ದು ಬಂದಾಗ ಏನಂತೀರಿ? ಕರ್ಸ್ ಅಂತ. ಏನಂತೈತ್ರಿ? ಕರ್ಸ್ ಅಂದ್ರೆ ಏನು? ಶಾಪ. ಇಲ್ಲಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದ್ರೆ ಯಾವ್ದೋ ಮಾರುವೇಷದಾಗ ಬಂದು ನನಗೆ ಆಶೀರ್ವಾದ ಮಾಡಿದಪ್ಪ ದೇವ್ರ ಅಂತಕ್ಕಂಥದ್ದು ಹೇಳ್ತೀರಿ. ಹೌದಾ? ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿ ಒಳಗೆ ಜೀವನ ನಡೆಸ್ತಿರ್ತೀರಿ. ಜೀವನ ನಡೆಸೋ ಮುಂದೆ ಯಾವುದೋ ಒಂದು ಆಶೀರ್ವಾದ ಬಂದು ಏನೋ ಒಂದು ಸಕ್ಸಸ್ ಆಯ್ತು, ಆ ಕೆಟ್ಟ ಪರಿಸ್ಥಿತಿಯಿಂದ ಹೊರಗೆ ಬಂದ್ಬಿಟ್ರಿ ಅಂದ್ರೆ ದೇವ್ರು ಬಂದ ಕಾಸು ನಂಗೆ ಆಶೀರ್ವಾದ ಮಾಡಿಪ್ಪ, ನಿನ್ನ ರೂಪದಾಗ ದೇವ್ರು ಬಂದಪ್ಪ ಅಂತ ಹೇಳ್ತೀರಿ. ಎಸ್, ನೋಡ್ರಿ, ಇಲ್ಲಿ ಏನು ವಿಸಿಬಲ್ ಗಿಫ್ಟ್ ಅಂತ ಬರಂಗಿಲ್ಲ. ನೋ. ಹಿಡನ್ ಎನಿಮಿ? ನೋ. ಆ ರಿಲಿಜಿಯಸ್ ಸೆರೆಮನಿ? ಅಲ್ವೇ ಅಲ್ಲ. ಎಸ್, ಸಮಥಿಂಗ್ ಗುಡ್ ದ್ಯಾಟ್ ಸೀಮ್ಸ್ ಬ್ಯಾಡ್ ಎಟ್ ಫಸ್ಟ್. ಮೊದಲು ಯಾವಾಗಿರ್ಲು ಬ್ಯಾಡ್ ಇರ್ತದ, ಆಮೇಲೆ ಏನಾಕೈತ್ರಿ? ಬಂದ. ಓಕೆ, ಸಮ್ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್. ಮಾರುವೇಷದಲ್ಲಿ ಬಂದು ಸಹಾಯ ಮಾಡಿದಂಗ, ಕೆಟ್ಟ ಪರಿಸ್ಥಿತಿಯಲ್ಲಿ ಕೈ ಹಿಡಿದವನೇ ಒಳ್ಳೆ ತರದಿಂದ ಕೈ ಹಿಡಿದು ಆ ಪರಿಸ್ಥಿತಿನ ಹೊರಗೆ ತಗೊಂಡ್ಬರ್ತಾನಲ್ರಿ, ದಟ್ ಈಸ್ ದ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳಿ. ಓಕೆ, ಇವು ಒಳಾರ್ಥಗಳನ್ನ ಯಾವ ರೀತಿ ಕಂಡು ಹಿಡಿತೀರಿ ನೋಡ್ರಿ ನೀವು. ಹೊರಗಿನ ಅರ್ಥಗಳು ಬೇಡ ನಮಗೆ, ಒಳಾರ್ಥಗಳು ಏನಿದಾವ್ರಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಯಾವ ಕ್ವಶನ್ ನಾ ಬಿಡ್ಸಾತೇನು, ಯಾವ ಕ್ವಶನ್ ನಾ ಬೋರ್ಡ್ ಮೇಲೆ ನೋಟ್ ಮಾಡತ್ತೇನು, ಬುಕ್ ಒಳಗೆ ಬರ್ಕೊಳ್ಬೇಕು. ಓಕೆ, ಬುಕ್ ಒಳಗೆ ಬರ್ಕೊಂಡ್ರೆ ಮಾತ್ರ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿಗೆ ಆಲ್ವೇಸ್ ನಾವು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡೋ ಮುಂದೆ, ಟೆಸ್ಟ್ಗಳನ್ನು ಕೊಡೋ ಮುಂದೆ ರಿಪೀಟ್ ಆಗ್ತಿರ್ತಾವ ಕ್ವಶನ್ಸ್. ಹೌದಾ? ಹಂಗೇನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಓಕೆ, ಎಸ್, ನೋಡ್ರಿ, ನೆಕ್ಸ್ಟ್ ನೋಡ್ರಿ. ಹಿಟ್ ದ ನೇಲ್ ಆನ್ ದ ಹೆಡ್. ಆಪ್ಷನ್ಸ್: ಟು ಇಂಜೂರ್ ಸಮೊನ್, ಯಾರಿಗೋ ಹಾನಿ ಮಾಡು; ಟು ಸೇ ಸಮಥಿಂಗ್ ಎಕ್ಸಾಕ್ಟ್ಲಿ ರೈಟ್; ಟು ಬಿಲ್ಡ್ ಅ ಹೌಸ್; ಟು ಮಿಸ್ ದ ಟಾರ್ಗೆಟ್. ಓಕೆ, ಟು ಮಿಸ್ ದ ಟಾರ್ಗೆಟ್, ಟು ಮಿಸ್ ದ ಬೋಟ್. ಓಕೆ, ಟು ಮಿಸ್ ಅ ಬೋಟ್ ಅಂತ ಹೇಳ್ತೀವಿ. ಟು ಮಿಸ್ ಅ ಬೋಟ್, ನೀವೊಂದೇನು ಬೋಟನ್ನ ಮಿಸ್ ಮಾಡ್ಕೊಂಡ್ರಿ, ಮಿಸ್ ದ ಟಾರ್ಗೆಟ್, ಇದಂತೆ ಬರಂಗಿಲ್ಲ. ನೆಕ್ಸ್ಟ್, ಇಂಜೂರ್ ಸಮೋನ್, ತಲೆ ಮೇಲೆ ಹೊಡೆದ್ರೆ ಇಂಜೂರ್ ಆಕೈತೇನ್ರಿ? ಆಕೈತಿ, ಬಟ್ ಡೈರೆಕ್ಟ್ ಮೀನಿಂಗ್ಗಳ ನಮಗೆ ಉಪಯೋಗ ಇಲ್ಲ, ಇಲ್ಲಿ ಬರಂಗಿಲ್ಲ. ಟು ಬಿಲ್ಟ್ ಅ ಹೌಸ್ಗೆ ಅದಕ್ಕೆ ಸಂಬಂಧ ಇಲ್ಲ. ಎಸ್, ಇಲ್ಲಿ ಇರ್ತಕ್ಕಂಥದ್ದೇನು? ಸೇ ಸಮಥಿಂಗ್. ಅವ ಭಾರಿ ಮನುಷ್ಯಪ್ಪ, ಅವ್ನು ತಲೆ ಮೇಲೆ ಹೊಡೆದಂಗೆ ಹೇಳ್ತಾನು ಮಾರಾಯವ. ಎಸ್, ತಲೆ ಮೇಲೆ ಹೊಡೆದಂಗೆ ಹೇಳ್ತಾನಂದ್ರೆ ಏನ್ರಿ? ಟು ಸೇ ಸಮಥಿಂಗ್ ಎಕ್ಸಾಕ್ಟ್ಲಿ ರೈಟ್. ಏನು ಕರೆ ಐತ್ಲ ಅದನ್ನ ಹೇಳವ. ತಲೆ ಮೇಲೆ ಹೊಡೆದಂಗೆ ಹೇಳ್ತಾನೆ ಅಂದ್ರೆ ಕರೆ ಇದ್ದಿದ್ದೆ ಹೇಳ್ತಾನೆ, ಸುಳ್ಳು ಹೇಳಂಗಿಲ್ಲ. ಎಸ್, ದಿಸ್ ಈಸ್ ದ ಆನ್ಸರ್. ಓಕೆ, ಹಿಟ್ ದ ನೇಲ್ ಅಂದ್ರೆ ಏನ್ರಿ? ಸೇ ಏನ್ರಿ? ಎಕ್ಸಾಕ್ಟ್ಲಿ ಏನೈತಿ? ಸೇ ಎಕ್ಸಾಕ್ಟ್ಲಿ ರೈಟ್. ಎಕ್ಸಾಕ್ಟ್ಲಿ ಹೆಂಗಿರ್ತದ? ರೈಟ್ ಇರ್ತಕ್ಕಂಥದ್ದನ್ನ ಏನ್ ಮಾಡ್ತಿರ್ತಾನವ? ಹೇಳ್ತಿರ್ತಾನ. ಹಿಟ್ ದ ನೇಲ್ ಆನ್ ದ ಹೆಡ್ ಅಂದ್ರೆ ಏನ್ರಿ? ಎಕ್ಸಾಕ್ಟ್ ಆಗಿ 100% ಮನುಷ್ಯಪ್ಪ ಎಕ್ಸಾಕ್ಟ್ ಏನೈತಲ್ಲ ಅದನ್ನ ಹೇಳ್ತಾನ. ನೆಕ್ಸ್ಟ್ ಕ್ವಶನ್ ನೋಡಿ. ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದ್ರೆ ಏನ್ರಿ? ನೋಡ್ರಿ, ಒನ್ಸ್ ಇನ್ ಅ ಬ್ಲೂ ಮೂನ್ ಎವ್ರಿ ಮಂತ್ ಅಲ್ಲಲ್ಲ, ಒನ್ಸ್ ಅಂತಕ್ಕಂಥದ್ದು ಐತಲ್ಲಿ. ಬ್ಲೂ ಮೂನ್ ಅಂದ್ರೆ ಏನ್ರಿ? ನೀಲಿ ಚಂದ್ರ, ಒನ್ಸ್ ಇನ್ ಹಂಗೆ ಹೋಗ್ಬೇಡ್ರಿ. ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದ್ರೆ ನೋಡ್ರಿ, ಅಟ್ ನೈಟ್ ಸಾಧ್ಯ ಇಲ್ಲ, ಟ್ವೈಸ್ ಅ ವೀಕ್ ಇಲ್ಲ. ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದ್ರೆ ಏನ್ರಿ? ವೇರ್ ರೇರ್ಲಿ. ಆ ಮನುಷ್ಯ ಏನ್ ಬಿಡೋ ಮಾರ, ಯಾವಾಗಾರ ವರ್ಷದಾಗ ಒಮ್ಮೆ ನಮಗೆ ಭೇಟಿ ಹಾಕ, ನಾವು ವರ್ಷದಾಗ ಒಮ್ಮೆ, ಒನ್ಸ್ ಇನ್ ಅ ಇಯರ್, ಒನ್ಸ್ ಇನ್ ಅ ಬ್ಲೂ ಮೂನ್. ಓಕೆ, ದಟ್ ವಾಸ್ ದ ಪರ್ಸನ್ ಹೂ ಮೆಟ್ ಮೀ ಒನ್ಸ್ ಇನ್ ಅ ಬ್ಲೂ ಮೂನ್. ಯಾವಾಗಾರ ವರ್ಷದಾಗ ಒಮ್ಮೆ ಭೇಟಿ ಆಗ್ತಕ್ಕಂಥ ಮನುಷ್ಯ ಅವ. ಅಂದ್ರೆ ಹೆಂಗ್ರಿ? ವೆರಿ ರೇರ್. ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದ್ರೆ ಏನ್ರಿ? ರೇರ್ ಅಂದ್ರೆ ಕ್ಯಾಶುವಲ್ ಆಗಿ ಡೈಲಿ ಆಗಿ ಮೀಟ್ ಆಗೋದಲ್ಲ, ಯಾವಾಗೋ ವರ್ಷಕ್ಕೊಮ್ಮೆ ಮೀಟ್ ಆಗೋದಕ್ಕೆ ಏನಂತೇವ? ಒನ್ಸ್ ಇನ್ ಅ ಬ್ಲೂ ಮೂನ್ ಅಥವಾ ರೇರ್ ಅಂತಕ್ಕಂಥದ್ದು. ಒನ್ಸ್ ಇನ್ ಅ ಬ್ಲೂ ಮೂನ್ ಅರ್ಥ ಏನು? ರೇರ್ ಅಂತಕ್ಕಂಥ. ಓಕೆ, ಡನ್. ಎಸ್, ತಿಳಿತ್ರಿ? ಎಸ್. ಇನ್ ನೆಕ್ಸ್ಟ್ ಏನ್ ಬರ್ತಾವ ಅಂದ್ರ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನ್ರಿ? ಒಂದೇ ಪದದಲ್ಲಿ ಹೇಳಿ ತಿಳಿಸಿ ಅಂತ ಹೇಳ್ತೀವಿ. ಹೌದಾ? ಒಂದೇ ಪದದಲ್ಲಿ ಹೇಳಿ ಅಂದಾಗ ಯಾವ ತರ ನೀವು ಹೇಳಬೇಕು ನೋಡ್ರಿ. ಕ್ವಶನ್ ಏನಿದೆ? ಪರ್ಸನ್ ಈಸ್ ನ್ಯೂ ಟು ಅ ಪ್ರೊಫೆಷನ್. ಓಕೆ, ಆ ಪರ್ಸನ್ ಅದಾನ, ಒಬ್ಬ ಮನುಷ್ಯ ಅದಾನ, ಅವ ಒಂದು ಕೆಲಸಕ್ಕೆ ಹೋದಾಗ ಹಿ ಈಸ್ ನ್ಯೂ ಟು ಪ್ರೊಫೆಷನ್ ಅಂದಾಗ ಪ್ರೆಷರ್ ಅಂತ ಹೇಳ್ತೀವಿ. ಓಕೆ, ಪ್ರೆಷರ್ ಅಂತ ಹೇಳ್ತೇವೋ ಇಲ್ಲ? ಎಸ್, ಪ್ರೆಷರ್ ಅಂತ ಹೇಳಿದಾಗ ಕಣ್ಣು ಮುಚ್ಚಿ ನೆನಪಿಟ್ಕೊಂಡ್ಬಿಡ್ರಿ, ದ್ಯಾಟ್ ಈಸ್ ವೆಟೇರಿಯನ್ ಬರಂಗಿಲ್ಲ, ಅಮೇಚರ್ ನೋ, ಎಕ್ಸ್ಪರ್ಟ್ ಇಲ್ಲ. ಎಕ್ಸ್ಪರ್ಟ್ ಅಂದ್ರೆ ಆಲ್ರೆಡಿ ಕೆಲಸದಾಗ ಇದ್ದು ಎಕ್ಸ್ಪರ್ಟ್ ಇದ್ದಾಗ ಎಕ್ಸ್ಪರ್ಟ್ ಅಂತ ಹೇಳ್ತೀರಿ.
ಓಕೆ, ನೋವಾಯ್ಸ್ ಇಸ್ ದ ರೈಟ್ ಆನ್ಸರ್. ನೋವಾಯ್ಸ್ಗೆ ಏನಂತ ಕರಿತೀವ್ರಿ, ಇದು ನೆನಪಿಡ್ಕೋರಿ, ಎಲ್ಲ ಬರ್ಕೋರಿ, ಇವನ್ನ ಭಾಳ ಇಂಪಾರ್ಟೆಂಟ್. ನೋವಾಯ್ಸ್ಗೆ ಪ್ರೆಷರ್ ಅಂತ ಕರಿತೀವ್ರಿ. ಅದೇ ರೀತಿಯಾಗಿ ನೈವಿಟಿ ಅಂತಕ್ಕಂಥದ್ದು ಇತ್ತಂದ್ರೆ, ನೈವಿಟಿ ಅಂತಕ್ಕಿತ್ತಂದ್ರೆ ಮುಗ್ಧತೆ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಮುಗ್ಧತೆ ಅಂತ ಹೇಳ್ತೀವಿ. ಎಸ್, ನೈವಿಟಿ ಅಥವಾ ನೈವ್ ಅಂತಕ್ಕಂಥ ವರ್ಡ್ಸ್ಗೆ ಮೀನಿಂಗ್ಗಳು ಇವೆರಡು ಇರ್ತಾವ. ನೈವಿಟಿ ಮತ್ತು ನೋವಾಯ್ಸ್ಗಳಲ್ಲಿ ನೀವೇನು ಮಾಡಬಾರ್ದ, ಕನ್ಫ್ಯೂಷನ್ಸ್ ಮಾಡ್ಕೊಳ್ಬಾರ್ದು. ಆ ಮನುಷ್ಯ ಹೊಸವಾಗಿ ಏನಾರ ಕೆಲಸಕ್ಕೆ ಹೋಗಿದ್ರೆ ಅವ್ನಿಗೆ ಏನಂತ ಕರಿತೀರಿ? ನೋವಾಯ್ಸ್ ಅಂತ ಕರಿತೀವಿ. ನೋವಾಯ್ಸ್ ಅಂತ ಕರಿತಾರೆ. ಓಕೆ, ಡನ್. ಇದಕ್ಕೆ ಇರ್ತಕ್ಕಂಥ ಕ್ವಶನ್ ಇದೆ ನೋಡ್ರಿ. ನೆಕ್ಸ್ಟ್ ನೋಡಿ, ಅ ಪರ್ಸನ್ ಹೂ ಲವ್ಸ್ ಬುಕ್. ಅ ಪರ್ಸನ್ ಹೂ ಲವ್ಸ್ ಬುಕ್ ಅಂದಾಗ ಏನಾಕೈತಿ ನೋಡ್ರಿ ಆನ್ಸರ್? ಲೈಬ್ರರಿಯನ್ ಅಂತ ಆಕತ್ತೇನ್ರಿ? ಅದು ಲೈಬ್ರರಿಯನ್ ಅಂತ ಅನ್ಬೋದ್ರಿ? ಸಾಧ್ಯ ಇಲ್ರಿ, ಅನ್ನಕ್ ಬರೋದೇ ಇಲ್ರಿ. ಲೈಬ್ರರಿಯನ್ ಅಂದ್ರೆ ಏನ್ರಿ? ಅವ್ ಲೈಬ್ರರಿ ಒಳಗೆ ಇರ್ತಕ್ಕಂಥವ್ ಏನಂತ ಹೇಳ್ತಾರ? ಲೈಬ್ರರಿಯನ್ ಅಂತ ಹೇಳ್ತಾರ. ನಮಗೇನೈತಿ, ಯಾರು ಪುಸ್ತಕಗಳ ಪ್ರೇಮಿ ಅದಾರ ಅವ್ರಿಗೆ ಏನ್ ಅಂತೀರ ಅಂತಕ್ಕಂಥದ್ದು ಐತಿ. ಓಕೆ, ನೆಕ್ಸ್ಟ್ ನೋಡ್ರಿ, ಫಿಲಾಸಫರ್ ಅಂದ್ರೆ ಏನ್ರಿ? ಫಿಲಾಸಫರ್ ಅಂದ್ರೆ ಏನಂದ್ರ ಒನ್ ಹೂ ಲವ್ ನಾಲೆಜ್. ಒನ್ ಹೂ ಲವ್ ನಾಲೆಜ್. ಒನ್ ಹೂ ಲವ್ ನಾಲೆಜ್ಗೆ ಏನಂತ ಕರಿತೀರಿ? ಫಿಲಾಸಫರ್ ಅಂತ ಕರಿತೀರಿ. ಸ್ಕಾಲರ್ ಅಂದ್ರೆ, ಸ್ಕಾಲರ್ ಇಸ್ ನಥಿಂಗ್ ಬಟ್ ಈಸ್ ಆಲ್ಸೋ ಅ ಫಿಲಾಸಫರ್. ಓಕೆ, ಅವ ಏನ್ ಮಾಡಿದಾನೆ? ರಿಸರ್ಚ್ ಮಾಡ್ತಕ್ಕಂಥ ಸ್ಕಾಲರ್ ಅಂತ ಹೇಳ್ತೀವಿ. ಓಕೆ, ಈಗ ಇಲ್ಲಿ ಬಿಬ್ಲಿಯೋ ಫೈಲ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಬಿಬ್ಲಿಯೋ ಫೈಲ್ ಅಂತಕ್ಕಂಥದ್ದು ಆನ್ಸರ್ ಆದಾಗ ಇಲ್ಲೇ PHIL ಅಂತಕ್ಕಂಥದ್ದು ನೋಡ್ರಿ, ಅಬ್ಸರ್ವ್ ಮಾಡ್ರಿ. PHIL ಇಲ್ಲೂ ಐತಿ, PHIL ಇಲ್ಲೂ ಐತಿ. ಹಂಗಂದ್ರೆ ಏನು? PHIL ಅಂದ್ರೆ ಏನಂದ್ರು ಲವ್. ಏನ್ರಿ PHIL ಅಂದ್ರೆ ಏನು? ಲವ್ ಟುವರ್ಡ್ಸ್. ಓಕೆ, ಅದಾವ ನೋಡ್ರಿ. ಅ ಪರ್ಸನ್, ಈಗ ಆನ್ಸರ್ ಹೇಳ್ರಿ ನೋಡ್ರಿ. ಅ ಪರ್ಸನ್ ಹೂ ಹೇಟ್ ಬುಕ್ಸ್. ಹೂ ಹೇಟ್ ಬುಕ್ಸ್ ಏನಂತಾರೆ ಹೇಳ್ರಿ ನೋಡ್ರಿ. ಏನಂತೀರಿ? ಹೂ ಹೇಟ್ ಅಂತಕ್ಕಂಥದ್ದು ಬಂದಾಗ ಫಿಲ್ ಅಂತ ಬರಂಗಿಲ್ಲ. ಬುಕ್ಸ್ಗೆ ಬಿಬ್ಲಿಯೋ ಅಂತ ಹೇಳ್ತೀರಿ, ಬಿಬ್ಲಿಯೋ ಅಂತ ಹೇಳ್ತೀರಿ. ಅದಕ್ಕೆ ಏನು ಬರ್ತೈತಂದ್ರೆ ಆನ್ಸರ್ ಬಿಬ್ಲಿಯೋ ಫೋಬ್ ಅಂತಕ್ಕಂಥದ್ದು ಆನ್ಸರ್. ಏನಾಗ್ತೈತ್ರಿ? ಬಿಬ್ಲಿಯೋ ಫ್ರೋಬ್. ಈಗ ಕಲೆಕ್ಷನ್ ಆಫ್ ರೆಫರ್ಡ್ ಬುಕ್ಸ್, ರೆಫರಲ್ ಬುಕ್ಸ್ ಅನ್ನ ಕಲೆಕ್ಷನ್ ಮಾಡಿರ್ತಕ್ಕಂಥದ್ದು ಒಂದು ರಿಸರ್ಚ್ ವರ್ಕ್ ಅಲ್ಲಿ ಬರೀತಕ್ಕಂಥದ್ದು. ಲಾಸ್ಟ್ ನೀವು ಯಾವ್ಯಾವ ರಿಸರ್ಚ್ ಮಾಡಿರಿ ಅಂತಕ್ಕಂಥದ್ದು ಬರೆಯೋದಕ್ಕೆ ಏನಂತ ಕರಿತೀರ? ಬಿಬ್ಲಿಯೋಗ್ರಾಫಿ ಅಂತ ಕರಿತೀರಿ. ಏನಂತ ಕರಿತೀರಿ? ಬಿಬ್ಲಿಯೋಗ್ರಾಫಿ. ಬಿಬ್ಲಿಯೋಗ್ರಾಫಿ ಅಂದ್ರೆ ಏನ್ರಿ? ಯಾವ್ಯಾವ ವರ್ಕ್ಗಳನ್ನ ರೆಫರ್ ಮಾಡಿರಿ, ಯಾವ ಪುಸ್ತಕಗಳನ್ನ ತಗೊಂಡಿರಿ, ಪುಸ್ತಕಗಳ ಬಗ್ಗೆ ಅಧ್ಯಯನ ಮಾಡತ್ತೀರಿ. ದಟ್ ಈಸ್ ಬಿಬ್ಲಿಯೋಗ್ರಾಫಿ ಅಂತಕ್ಕಂಥದ್ದು. ನೋಡ್ರಿ, ಬಿಬ್ಲಿಯೋ ಫೈಲ್, ಬಿಬ್ಲಿಯೋ ಫೋಬ್, ಬಿಬ್ಲಿಯೋಗ್ರಾಫಿ ಅಂತಕ್ಕಂಥದ್ದು ಎಷ್ಟೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಓಕೆ, ಯಾವ್ದೋ ಬಿಬ್ಲಿಯೋ ಮ್ಯಾಲ ಬಂದಿರ್ತಕ್ಕಂಥವು ಯಾವ್ದೋ ಏನ್ ಮಾಡಬಾರ್ದ. ಎಸ್, ಇಲ್ಲಿ ನೋಡ್ರಿ, ಹೂ ಲವ್ ಅ ನಾಲೆಜ್. ಹೂ ಲವ್ ಅ ನಾಲೆಜ್ ಏನಂತೀರಿ? ಫಿಲಾಸಫರ್ ಅಂತ ಕರಿತೀರಿ. ಅದ ಹೂ ಹೇಟ್ಸ್, ಹೂ ಹೇಟ್ಸ್ ನಾಲೆಜ್ ಅಂತಕ್ಕಂಥದ್ದು ಬಂತಂದ್ರೆ ಏನಂತೀರಿ? ಹೂ ಹೇಟ್ಸ್ ನಾಲೆಜ್ ಅಂತಕ್ಕಂಥದ್ದು ಬಂತಂದ್ರೆ ಇದ್ರ ಆನ್ಸರ್ ಏನಾಗಿರ್ತೈತಿ ಹೇಳಿ ನೋಡ್ರಿ? ಮಿಸೋಲಾಜಿಸ್ಟ್ ಅಂತ. ಏನಾಗಿರ್ತೈತಿ? ಮಿಸೋಲಾಜಿಸ್ಟ್. ಅ ಪರ್ಸನ್ ಹೂ ಹೇಟ್ ನಾಲೆಜ್ ಈಸ್ ಮಿಸೋಲಾಜಿಸ್ಟ್. ಫಿಲಾಸಫರ್, ಮಿಸೋಲಾಜಿಸ್ಟ್. ಯಾರು ಜ್ಞಾನವನ್ನ, ವಿಸ್ಡಮ್ ಅನ್ನ ಯಾರು ಹೇಟ್ ಮಾಡ್ತಾರಲ್ಲ ಅವ್ರಿಗೆ ಏನಂತ ಕರಿತೀರಿ? ಮಿಸೋಲಾಜಿಸ್ಟ್ ಅಂತಕ್ಕಂಥದ್ದು. ಏನಂತ ಕರಿತೀರಿ? ಮಿಸೋಲಾಜಿಸ್ಟ್ ಅಂತ ಕರಿತೀರಿ. ಓಕೆ, ಡನ್. ಇವೆಲ್ಲ ನಿಮ್ಮ ಕಡೆ ರೆಫರೆನ್ಸ್ ಇರಬೇಕು. ಎಲ್ಲವನ್ನ ಬುಕ್ ನಲ್ಲಿ ಬರೆದು ಇಟ್ಕೊಂಡಾಗ ಮಾತ್ರ ಯು ವಿಲ್ ಸರ್ವೈವ್. ಬಹಳ ಚಂದ ಇರ್ತಕ್ಕಂಥ ವೊಕ್ಯಾಬ್ಯುಲರಿ ತಿಳ್ಕೊಳ್ಳಾಕ ಅಷ್ಟ ಒಂದ್ ಸ್ವಲ್ಪ ಟೈಮ್ ಆಗ್ತದೆ. ತಿಳ್ಕೊಂಡ್ ಮೇಲೆ ಇದ್ರಂತ ಈಸಿ ವೊಕ್ಯಾಬ್ಯುಲರಿ ಯಾವುದೂ ಇಲ್ಲ. ಡನ್. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಫಿಯರ್ ಆಫ್ ಹೈಟ್ಸ್. ಫಿಯರ್ ಆಫ್ ಹೈಟ್ಸ್. ಒಬ್ಬರು ಏನ್ ಮಾಡ್ತಾರಂದ್ರ ಒಂದು ಬೆಟ್ಟದ ಮೇಲೆ ಹತ್ತಿರಿ. ಒಂದು ಬೆಟ್ಟದ ಮೇಲೆ ಹತ್ತಿದಾಗ ಅಲ್ಲಿಂದ ಕೆಳಗೆ ನೋಡಿದಾಗ ಏನಾಕೈತಿ? ನಿಮ್ಗೆ ಭಯ ಬರ್ತದೆ. ಅಲ್ಲಿಂದ ಕೆಳಗೆ ನೋಡಿದಾಗ ಏನಾಕೈತ್ರಿ? ಭಯ ಬರ್ತೈತಿ. ಅಂತ ಭಯಕ್ಕೆ ಏನಂತ ಕರಿತೀರಿ? ಅಂತ ಭಯಕ್ಕೆ ಏನಂತ ಕರಿತೀರಿ? ಎನಿವನ್? ಯಾಸ್, ಅಂತ ಭಯಕ್ಕೆ ಏನಂತ ಕರಿತೀರಿ ಅನ್ನೋದು ಕ್ವಶನ್. ದ ಫಿಯರ್ ಆಫ್ ಹೈಟ್ಸ್. ಮೇಲಿಂದ ನೋಡಿದಾಗ ಕೆಳಗೆ ನೋಡಿದಾಗ ಆ ಹೈಟಿಗೆ ಯಾವ ತರ ಭಯ ಆಕೈತಿ, ಆ ಭಯಕ್ಕೆ ನಾವು ಏನಂತ ಕರಿಬೇಕು? ಓಕೆ, ನೋಡ್ರಿ, ಯಾವ್ದು ಇರ್ಬೇಕ್ರಿ ಆನ್ಸರ್ ಹೇಳ್ರಿ ನೋಡ್ರಿ. ಇದು ನೈಕ್ಟೋಫೋಬಿಯಾ ಅಂದ್ರೆ ಏನ್ ಹೇಳ್ರಿ ನೋಡ್ರಿ? ನೈಕ್ಟೋಫೋಬಿಯಾ ಅಂದ್ರೆ ಏನು ಅದು ನಿಮಗೆ ಗೊತ್ತಿರ್ಬೇಕು. ಮೊದಲು ಏನ್ ಗೊತ್ತಿರ್ಬೇಕಂದ್ರ ಫೋಬಿಯಾ ಅಂದ್ರೆ ಏನು? ಮೊದಲು ಏನ್ ಗೊತ್ತಿರ್ಬೇಕ್ರಿ? ಫೋಬಿಯಾ ಅಂದ್ರೆ ಏನು? ಫೋಬಿಯಾ ಅಂದ್ರೆ ಏನಂದ್ರ ಭಯ ಎಂದರ್ಥ. ಏನ್ರಿ? ಫೋಬಿಯಾ ಅಂದ್ರೆ ಏನ್ರಿ? ಭಯ ಎಂದರ್ಥ. ಫೋಬಿಯಾ ಭಯ, ಅಂಜಿಕೆ, ಫಿಯರ್. ಓಕೆ, ಫಿಯರ್, ಅಂಜಿಕೆ. ಫಿಯರ್ ಆಫ್ ಹೈಟ್ಸ್ ಅಂದಾಗ ನೈಕ್ಟೋಫೋಬಿಯಾ ಅಂದ್ರ ಫಿಯರ್ ಆಫ್ ನೈಟ್ಸ್ ಅಂತ. ಫಿಯರ್ ಆಫ್ ಡಾರ್ಕ್ ಆರ್ ನೈಟ್. ಯಾರಿಗೆ ರಾತ್ರಿ ಮತ್ತು ನೈಟ್ ಇಂದ ಭಯ ಇರ್ತಿದೆ ಅವ್ರಿಗೆ ನೈಕ್ಟೋಫೋಬಿಯಾ ಅಂತ ಕರಿತೀರಿ. ನಾವ್ ಈ ನೈಕ್ಟೋಫೋಬಿಯಾ ಆನ್ಸರ್ ಅನ್ನ ತೆಗೆದು ಬಿಡೋಣ್ರಿ. ಹಂಗಾರ ಏನ್ ಕೆಲಸ ಇಲ್ರಿ ನಮ್ಗೆ ನೈಕ್ಟೋಫೋಬಿಯಾ. ಬಟ್ ನಮ್ಗೆ ಏನ್ ಬೇಕಾ? ಫಿಯರ್ ಆಫ್ ಹೈಟ್ಸ್ ಬೇಕಾ? ಹೌದಾ? ನೆಕ್ಸ್ಟ್ ನೋಡ್ರಿ, ಹೈಡ್ರೋಫೋಬಿಯಾ ಅಂದ್ರ ಹೈಡ್ರೋ ಅಂದ್ರೆ ಏನ್ರಿ? ಹೈಡ್ರೋ ಅಂದ್ರೆ ಏನ್ರಿ? ವಾಟರ್. ಹೈಡ್ರೋ ಅಂದ್ರೆ ಏನ್ರಿ? ವಾಟರ್. ಅಂದ್ರ ನೀರಿನಿಂದ ಯಾರು ಅನ್ಸ್ತೀರಿ? ನೀರಿಂದ ಯಾರು ಅನ್ಸ್ತಾರ? ಫಿಯರ್ ಆಫ್ ವಾಟರ್ಗೆ ಏನಂತ ಕರಿತೀರಿ? ಹೈಡ್ರೋಫೋಬಿಯಾ ಅಂತೀರಿ. ಇದು ನಮ್ಮ ಆನ್ಸರ್ ಅಲ್ಲ.
ಹೌದಾ? ಹೈಡ್ರೋಫೋಬಿಯಾ ಅನ್ಬೋದು, ಅಥವಾ ಏನಂತ ಕರಿತೀರಿ ಅಂದ್ರೆ ಎಕ್ವಾಫೋಬಿಯಾ ಅಂತ ಕರಿತೀರಿ. ಸಮಟೈಮ್ಸ್ ಏನ್ ಕರಿತೀರಿ? ಎಕ್ವಾಫೋಬಿಯಾ ಅಂತಕ್ಕಂಥದನ್ನ ಕರಿತೀರಿ. ಓಕೆ, ನೋಡ್ರಿ ಎಷ್ಟು ಚಂದ ಇರ್ತಕ್ಕಂಥ ವೊಕ್ಯಾಬ್ಯುಲರಿ, ನೋಡ್ರ ಪ್ರೀತಿ ಬರ್ಬೇಕ್ರಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಕ್ಲಾಸ್ಟ್ರೋಫೋಬಿಯಾ ಅಂತ ಐತಿ. ಏನೈತ್ರಿ? ಕ್ಲಾಸ್ಟ್ರೋಫೋಬಿಯಾ. ಕ್ಲಾಸ್ಟ್ರೋಫೋಬಿಯಾ ಅಂದ್ರೆ ಏನು ಅನ್ನೋದು ನೀವು ಹೇಳ್ತೇನೆ ನಾನು, ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ ಕ್ಲಾಸ್ಟ್ರೋಫೋಬಿಯಾ ಅಂತ ಇಂಥದ್ರ ಮೇಲೆ ಡಿಪೆಂಡ್ ಆಗಿರ್ತದ, ಅಲ್ಲಿ ಹೇಳ್ತೇನೆ ನಾನು. ಓಕೆ, ಬಟ್ ಈ ಕ್ಲಾಸ್ಟ್ರೋಫೋಬಿಯಾ ಅಂತಕ್ಕಂಥ ಸ್ವಲ್ಪ ವಿಚಾರ ಮಾಡ್ರಿ, ಆಟೋಮೇಟ ಏನಿರಬಹುದು ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ಮೀನ್ಸ್ ಬೈ ಅಕ್ರೋಫೋಬಿಯಾ ಅಂದ್ರೆ ಏನು? ಅಕ್ರೋಫೋಬಿಯಾ ಅಂದ್ರ ಫಿಯರ್ ಆಫ್ ಹೈಟ್ಸ್. ಓಕೆ, ಎಕ್ರೋಫೋಬಿಯಾ ಅಂದ್ರೆ ಏನ್ರಿ? ಫಿಯರ್ ಆಫ್ ಹೈಟ್ಸ್ ಅಂತಕ್ಕಂಥದ್ದು ಆಗ್ತದೆ. ಫಿಯರ್ ಆಫ್ ಹೈಟ್ಸ್ ಅಂತಕ್ಕಂಥದ್ದು ಬಂದಾಗ ನಮ್ಮ ಆನ್ಸರ್ ಏನಾಗ್ತೈತ್ರಿ? ಎಕ್ರೋಫೋಬಿಯಾ ಆಗ್ತದ. ಎಸ್, ಡನ್. ಫಿಯರ್ ಆಫ್ ಹೈಟ್ಸ್ ಎಲ್ಲೇ ಬಂದ್ರು ಸರ್ ಹೇಳಿದ್ರು ಎಕ್ರೋಫೋಬಿಯಾ ಇಸ್ ದ ಆನ್ಸರ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು ಅಂದಾಗ ಮಾತ್ರ ಸಹಿ ಆಗ್ತದ. ಡನ್. ವೆರಿ ಗುಡ್. ಬರ್ಕೊಳತ್ತಿರಲ್ಲ ಎಲ್ಲಾರು? ಯಾರ್ಯಾರು ಬರ್ಕೋತೀರಿ? ವೆರಿ ಗುಡ್. ಯಾರ್ಯಾರು ಬರ್ಕೋತಿಲ್ಲ? ವೆರಿ ವೆರಿ ಬ್ಯಾಡ್. A fear of closed or confined spaces. Okay, fear of closed or confined ಅಂದ್ರೆ ಏನ್ರಿ? ಸ್ಮಾಲ್ ಪ್ಲೇಸಸ್. ಕನ್ಫೈನ್ಡ್ ಅಂದ್ರೆ ಏನ್ರಿ? ಸ್ಮಾಲ್, ಸಣ್ಣ ಒಂದು ಜಗ ಒಳಗೆ ನೀವು ಅದರ ಮೇಲೆ ನೀವು ಆ ಜಗದಿಂದ ಭಯ ಪಡ್ತಿದ್ರಿ ಅಂದ್ರೆ ಅದಕ್ಕೆ ಏನಂತ ಕರಿತೀರಿ? ದಟ್ ಈಸ್ ದ ಆನ್ಸರ್. ಈಸ್ ದ ಕ್ವಶನ್. ಅದಕ್ಕೆ ಏನ್ ಆನ್ಸರ್ ಆಕೈತಿ ನೋಡ್ರಿ. ಓಕೆ, ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥದ್ದು ಅಗೋರಾಫೋಬಿಯಾ ಅಂದ್ರೆ ಏನ್ರಿ? ಜೆನೋಫೋಬಿಯಾ ಅಂದ್ರೆ ಏನು? ಕ್ಲಾಸ್ಟ್ರೋಫೋಬಿಯಾ ಅಂದ್ರೆ ಏನು? ಅರ್ಕ್ಯಾನೋಫೋಬಿಯಾ ಅಂದ್ರ ಏನು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಆನ್ಸರ್ ಆಗ್ತದೆ. ಓಕೆ, ಎಸ್. ಈಗ ನಮಗೇನ ಆಗಲೇ ಒಂದು ವರ್ಡ್ ಹೇಳಿನ ನಿಮ್ಗೆ, ಏನಂತ ಹೇಳಿನ್ರಿ? ಕ್ಲಾಸ್ಟ್ರೋಫೋಬಿಯಾ ಅಂದ್ರೆ ಏನಂದ್ರ, ಕ್ಲಾಸ್ಟ್ರೋಫೋಬಿಯಾ ಅಂದ್ರೆ ಈ ತರ ಆನ್ಸರ್ ಇದೆ ಇರ್ತೈತ್ರಿ. ಫಿಯರ್ ಆಫ್ ಸ್ಮಾಲ್ ಸ್ಪೇಸಸ್. ಡನ್. ಓಕೆ, ನೆಕ್ಸ್ಟ್ ಅಗೋರಾಫೋಬಿಯಾ ಅಂದ್ರೆ ಏನಿರ್ತೈತೆ ಅಂದ್ರ ಫಿಯರ್ ಆಫ್ ಓಪನ್ ಸ್ಪೇಸಸ್. ಏನ್ರಿ? ಫಿಯರ್ ಆಫ್ ಓಪನ್ ಸ್ಪೇಸಸ್ ಇದ್ರೆ ಇದಕ್ಕಂತ. ಈಗ ನನಗೆ ಏನ್ ಬೇಕಂದ್ರ ಜೆನೋಫೋಬಿಯಾ ಮತ್ತು ಅರ್ಕ್ಯಾನೋಫೋಬಿಯಾ ಅಂತಕ್ಕಂಥದ್ದು ಈ ಆನ್ಸರು, ಇತರ ಆನ್ಸರ್ ಅನ್ನ ಏನ್ ಮಾಡ್ಬೇಕು ನೀವು? ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಏನ್ ಮಾಡ್ಬೇಕ್ರಿ? ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಜೆನೋ ಅಂದ್ರೆ ಏನಂತ ಗೊತ್ತಾಕೈತಿ, ಅರ್ಕ್ಯಾನೋ ಅಂದ್ರೆ ಏನಂತ ಗೊತ್ತಾಗ್ಬೇಕು. ಇದ್ರ ಎರಡೂ ಕೂರ್ದು ಆನ್ಸರ್ ನನಗೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ನಾ ಯಾಕೆ ಮಿಡಲ್ ಹೇಳತ್ತೇನಂದ್ರೆ ಈ ಮಾತಾ, ಯಾರು ಕನ್ಸಿಸ್ಟೆನ್ಸ್ ಆಗಿ ವಿಡಿಯೋ ನೋಡತ್ತಾರಲ್ಲ ಅವ್ರು ಮಾತ್ರ ಈ ತರ ಆನ್ಸರ್ ಏನ್ ಮಾಡ್ಬೋದು? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾರೆ. ಬಾಕಿದವ್ರು ಯಾರು ತಿಳಿಸಕ್ ಸಾಧ್ಯ ಇಲ್ಲ. ಓಕೆ, ಮಿಡಲ್ ಹಿಂಗೆ ಎಣ್ಣೆ 2-3 ಕೊಡ್ತೇನೆ ನಾನು ನಿಮಗೆ, ನೀವು ಮಾಡ್ಲೇಬೇಕು. ಯಾಕಂದ್ರೆ ನಾ ಹೇಳೋದು ಅಷ್ಟು ಸ್ಟಡಿ ಅಲ್ಲ, ನೀವು ಮಾಡೋದು ನಿಮ್ಮ ಎಫರ್ಟು ಬಹಳಷ್ಟು ಬೇಕಾಗ್ತದ, ನೆನಪಿರಲಿ. ಡನ್. ಓಕೆ, ಯಾವ್ಯಾವ್ರಿ? ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಇರ್ತಕ್ಕಂಥ ಆನ್ಸರ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಲೇಬೇಕು. ನೆಕ್ಸ್ಟ್, an excessive liking for foreign things or custom is called. ಏನಿರಬಹುದ್ರಿ? ಎಕ್ಸೆಸಿವ್ ಲೈಕಿಂಗ್ ಅಂತಕ್ಕಂಥದ್ದು ಬಂದಾಗ ಫೋಬಿಯಾ ಯಾಕೆ ಬಂತ್ರಿ? ತೆಗೆದು ಬಿಡ್ರಿ ಅದನ್ನ. ಹೌದಾ? ನ್ಯಾಷನಲಿಸಮ್ ಅಂದ್ರೆ ಏನ್ರಿ? ನ್ಯಾಷನಲ್ ರಿಲೇಟೆಡ್. ಡಿಪ್ಲೊಮಸಿ ಅಂದ್ರೆ ಏನ್ರಿ? ಪೊಲಿಟಿಕಲ್ ರಿಲೇಟೆಡ್. ಇದು ನ್ಯಾಷನಾಲಿಟಿ ರಿಲೇಟೆಡ್ ಬರ್ತಕ್ಕಂತಹ ಥೀಮ್ ಆಗಿದ್ದು, ಇದು ಬರಂಗಿಲ್ಲ. ನೆಕ್ಸ್ಟ್ ಆನ್ಸರ್ ಏನಾಕೈತೆ? ಜೆನೋಮಾನಿಯಾ. ಏನಾಕೈತ್ರಿ? ಜೆನೋಮಾನಿಯಾ. ಇದು ನೋಡ್ರಿ ಎಷ್ಟು ಚಂದ ಹೇಳ್ತಾನ ನಿಮಗ, ಜೆನೋಮಾನಿಯಾ. ಇಲ್ಲಿ ಮಾನಿಯಾ ಅಂತಕ್ಕಂಥದ ವರ್ಡ್ ಅರ್ಥ ಏನಂದ್ರ ಲೈಕಿಂಗ್ ಅಥವಾ ಅಬ್ಸೆಸ್ಡ್ ವಿತ್. ಓಕೆ, ಅದರೊಂದಿಗೆ ಒಲವು. ಫಾರಿನರ್ ಒಂದಿಗೆ. ಜೆನೋ ಅಂದ್ರೆ ಏನ್ರಿ? ಅಲೈನ್ ಅಂದ್ರೆ ಏನ್ರಿ? ಔಟ್ಸೈಡರ್ ಅಂದ್ರೆ ಇವೆಲ್ಲ ವರ್ಡ್ ನೆನಪಿರ್ಬೇಕು. ಔಟ್ಸೈಡರ್ ಅಂದ್ರೆ ಏನ್ರಿ? ಫಾರಿನರ್ ಜೋಡಿ ಯಾರಿಗೆ, ಫಾರಿನರ್ ಮೇಲೆ ಯಾರಿಗೆ ಇಂಟ್ರೆಸ್ಟ್ ಇರ್ತದ, ಲೈಕ್ ಇರ್ತದ, ಅವ್ರಿಗೆ ಏನಂತ ಕರಿತೀರಿ? ದಟ್ ಈಸ್ ಜೆನೋಮಾನಿಯಾ. ಅಂಡ್ ಎಕ್ಸೆಸಿವ್ ಲೈಕಿಂಗ್ ಆಫ್ ಫಾರಿನರ್ಸ್ ವಿ ಕಾಲ್ ಇಟ್ ಆಸ್ ಜೆನೋಮಾನಿಯಾ. ಏನಂತ ಕರಿತೀರಿ? ಜೆನೋಮಾನಿಯಾ. ಮಾನಿಯಾಕು ಅಂತಾರ. ಮಾನಿಯಾಕಂದ್ರೆ ಏನ್ರಿ? ಬಹಳಷ್ಟು ಏನಾಗ್ತದ? ಇಷ್ಟಪಡೋರ್ಗೆ ಏನಂತ ಕರಿತೀರಿ? ಜೆನೋಮಾನಿಯಾ ಅಂತ ಕರಿತೀರಿ. ಡನ್. ಈಸಿ ಐತಿ. ಓಕೆ, ನೆಕ್ಸ್ಟ್ ನೋಡ್ರಿ, ಮಿಸ್ಪೆಲ್ಟ್ ವರ್ಡ್ಸ್ ಬಗ್ಗೆ ನೀವು ಅಧ್ಯಯನ ಮಾಡ್ಬೇಕಂದ್ರ ಇದ್ರೊಳಗೆ ಹೆಂಗ ಕ್ವಶನ್ ಬರ್ತಾವ ಅಂದ್ರ, ಯಾವುದು ಕರೆಕ್ಟ್ ಸ್ಪೆಲ್ಲಿಂಗ್ ಐತಿ ಒಂದು ಕ್ವಶನ್ ಆದ್ರ, ಯಾವುದು ಕರೆಕ್ಟ್ ಸ್ಪೆಲ್ಲಿಂಗ್ ಐತಿ ಅನ್ನೋದು ಒಂದು ಕ್ವಶನ್ ಆದ್ರ, ಯಾವುದು ಇನ್ ಕರೆಕ್ಟ್ ಸ್ಪೆಲ್ಲಿಂಗ್ ಐತಿ
ಯಾವುದು ಇನ್ ಕರೆಕ್ಟ್ ಸ್ಪೆಲ್ಲಿಂಗ್ ಐತಿ ಅನ್ನೋದು ಇನ್ನೊಂದು ಕ್ವಶನ್ ಆಗಿರ್ತದ. ಯಾವುದು ಕರೆಕ್ಟ್ ಐತಿ, ಯಾವುದು ಇನ್ ಕರೆಕ್ಟ್ ಐತಿ, ದೀಸ್ ಆರ್ ದೋಸ್ ಕ್ವಶನ್. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾರ, ಅಂಡರ್ಲೈನ್ ಮಾಡ್ತಾರ. ಭಾಳ ತರನಾಗಿರ್ತಕ್ಕಂಥ ಕ್ವಶನ್ಸ್ ಬಂದಿರ್ತಾವ. ಇದು ನೋಡ್ರಿ, ಇದು ಅಕೊಮೋಡೇಷನ್ ಅಂತಕ್ಕಂಥ ಕ್ವಶನ್ ಬಹಳಷ್ಟು ಸಲ ಕೇಳಿದ ಕ್ವಶನ್. ಹೌದಾ, ಇದು ಬಂದಾಗ ಸರ್ ಏನ್ ಮಾಡ್ಬೇಕ್ರಿ ಅಂತಕ್ಕಂಥದ್ದು ಹೇಳ್ತೀವಿ. ಇದು ಬಂದಾಗ ಏನ್ ಮಾಡ್ಬೇಕಂದ್ರೆ ಎಲ್ಲಿ ಡಬಲ್ ಸಿ ಎಲ್ಲಿ ಡಬಲ್ ಎಂ ಐತಿ, ದ್ಯಾಟ್ ಈಸ್ ದ ಆನ್ಸರ್. ಓಕೆ, ಇಲ್ಲಿ ಡಬಲ್ ಸಿ ಐತಿ, ಡಬಲ್ ಎಂ ಐತಿ. ಓಕೆ, ಅಕೊಮಡೇಷನ್ ಅನ್ನಂಗಿಲ್ಲ, ಅಕೊಮೋಡೇಷನ್ ಅಂತ ಕರಿತೀವಿ. ಇಲ್ಲಿ ಸಿ ಒಂದೈತಿ ಹೋತು, ಇಲ್ಲಿ ಎಂ ಒಂದೈತಿ ಹೋತು, ಇಲ್ಲಿ ಎಂ ಎ ಅಂತ ಬರಂಗಿಲ್ರಿ, ಎಂ ಓ, ಅಕೊಮೋಡೇಷನ್ ಅಂತ. ಅಕೊಮೋಡೇಷನ್, 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 ಎ ಡಬಲ್ ಸಿ ಓ ಎಂ ಓ ಡಿ ಎ ಟಿ ಐ ಓ ಡಬಲ್ ಎಂ ಓ ಎ ಡಿ ಐ ಟಿ ಐ ಓ ಎನ್, ಅಕೊಮೋಡೇಷನ್ ಅಂತಕ್ಕಂಥ ಹೇಳ್ತೀನಿ. ದಿಸ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಮಿಸ್ಪೆಲ್ಡ್ ವರ್ಡ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ, ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ರಿಸೀವ್. ರಿಸೀವ್ ಅಂತಕ್ಕಂಥದ್ದು ಕರೆಕ್ಟ್ ಸ್ಪೆಲ್ಟ್ ವರ್ಡ್ ಅನ್ನ ಕರೆಕ್ಟ್ ಆಗಿ ಯಾವ್ದು ಬರ್ತದೆ ಅಂತಕ್ಕಂಥದ್ದು. ರಿಸೀವ್ ನೋಡ್ರಿ, ಯಾವ್ದು ಬರ್ತದ, ಆರ್ ಇ ಸಿ ಇ ಐ ವಿ ಇ, ಆರ್ ಇ ಸಿ ಐ ಇ ವಿ ಇ, ಆರ್ ಇ ಸಿ ಇ ವಿ ವಿ ನೋಡಿ ಹೋತು, ಆರ್ ಇ ಸಿ ವಿ ಇದು ಹೋತು. ಕನ್ಫ್ಯೂಸ್ ಇಲ್ಲೇ ಕನ್ಫ್ಯೂಸ್, ಅಲ್ಲೆಲ್ಲೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗತ್ತೆ. ಹೌದಾ, ಹಿಂಗೆ ಕನ್ಫ್ಯೂಷನ್. ಆರ್ ಇ ಸಿ ಇ ಐ ವಿ ಇಸ್ ದ ರೈಟ್ ಆನ್ಸರ್. ಆರ್ ಇ ಸಿ ಐ ಇ ವಿ ಬರಂಗಿಲ್ಲ, ಆರ್ ಇ ಸಿ ಇ. ಏನ್ ಬರ್ತದೆ, ಸಿ ಇ ಐ ಅಂತಕ್ಕಂಥ ನೆನಪಿಟ್ಕೊಡ್ರಿ. ಇದು ರಿಸೀವ್ ದ, ಇದು ಒಂದು ಸ್ಪೆಲ್ಲಿಂಗ್ ಏನಾಗ್ತದೆ, ಆರ್ ಇ ಸಿ ಐ ವಿ ಅಲ್ಲ, ಆರ್ ಇ ಸಿ ಇ ಐ ವಿ ಇ ಅಂತಕ್ಕಂಥದ್ದು ಏನಾಗ್ತದ, ರೈಟ್ ಆನ್ಸರ್ ಆಗ್ತದೆ. ಓಕೆ, ಎಸ್, ನೆನಪಿಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಯಾವುದು ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಐತಿ ಇಲ್ಲಿ? ಗೌರ್ಮೆಂಟ್, ಜಿಒ ವಿ, ಇದ್ರಾಗ ಆರ ಇಲ್ಲಲ್ರಿ, ತೆಗೆದು ಬಿಡ್ರಿ. ಗೌರ್ಮೆಂಟ್, ಗೌರ್ಮೆಂಟ್ ಅದ ಅಲ್ಲ, ಗೌರ್ನಮೆಂಟ್, ಗೌರ್ನಮೆಂಟ್. ಇಲ್ಲಿ ನೋಡ್ರಿ, ಡಬಲ್ ಎಮ್ ಹತ್ರ ಬರಕ್ ಸಾಧ್ಯ ಇಲ್ಲ. ಡಬಲ್ ಎನ್, ನೋ ವೇ. ದಿಸ್ ಈಸ್ ದ ರೈಟ್ ಆನ್ಸರ್. ಗೌರ್ನಮೆಂಟ್ ಸ್ಪೆಲ್ಲಿಂಗ್ ಹೆಂಗ್ ಬರೀತಾರ, ಗವರ್ನ, ಜಿಒ ವಿ ಇ ಆರ್ ಎನ್ ಎಂ ಇ ಎನ್ ಟಿ. ಕನ್ಫ್ಯೂಸ್ ಮಾಡಕ್ಕೆ ಏನ್ ಮಾಡ್ತಾರೆ, ಜಿಒ ವಿ ಇ ಆರ್ ಎಂ ಇ ಎನ್ ಟಿ ಅಂತ ಕೊಡ್ತಾರೆ, ಗೌರ್ಮೆಂಟ್. ಓಕೆ, ಇದು ಬರಂಗಿಲ್ಲ. ಇಲ್ಲಿ ಎನ್ ಮತ್ತು ಎಂ ಅಂತಕ್ಕಂಥವು ಏನ್ ಮಾಡ್ತಾವ, ಬರ್ತಾವ. ಅವು ಬಂದಾಗ ಮಾತ್ರ ಏನಾಗ್ತೈತ್ರಿ, ಗವರ್ನಮೆಂಟ್ ಆಕೈತಿ. ಯಾವ್ದು ಆನ್ಸರ್ ಆಕೈತ್ರಿ, ದಿಸ್ ಈಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಸುನಾಮಿ. ನೋಡ್ರಿ, ನಾವು ಎಡವತಕ್ಕಂತಹ ಕ್ವಶನ್ಸ್ಗಳು ಯಾವ ಅಂದ್ರೆ ಇವ. ನಾವೇನ್ ಮಾಡ್ತೀವಿ, ಆಲ್ಮೋಸ್ಟ್ ಆಲ್ ಸುನಾಮಿ ಬರಿ ಅಂದ್ಮೇಲೆ ಎಸ್ ಯು ಎನ್ ಎ ಎಂ ಐ ಇದ ಸುನಾಮಿ ಅಂತ ತಿಳ್ಕೊಂಡ್ಬಿಡ್ತೇವೆ. ಹೌದಾ, ಇದು ಸುನಾಮಿ ಅಲ್ರಿ. ಸುನಾಮಿ ಸ್ಪೆಲ್ಲಿಂಗ್ ಏನಂದ್ರ ಟಿ ಎಸ್ ಯು ಎನ್ ಎ ಎಂ ಐ, ದಿಸ್ ಈಸ್ ದ ಸುನಾಮಿ. ಓಕೆ, ಇಲ್ಲಿ ಟಿ ಅಂತಕ್ಕಂಥದ್ದು ಜಪನೀಸ್ ವರ್ಡ್ ಟಿ ಅಂತ ಹೇಳ್ತೀವಿ. ಓಕೆ, ಟಿ ಈಸ್ ಸೈಲೆಂಟ್ ಹಿಯರ್. ಟಿ ಏನಾಕೈತ್ರಿ, ಸೈಲೆಂಟ್ ಆಗ್ತದ. ಟಿ ಏನಾಗ್ತೈತ್ರಿ, ಸೈಲೆಂಟ್ ಆಗ್ತದ. ಟಿ ಸೈಲೆಂಟ್ ಆದಾಗ ಇದನ್ನ ಓದ್ಬೇಕು, ಸುನಾಮಿ ಅಂತ ಓದೋದಲ್ಲ, ಸುನಾಮಿ ಇಸ್ ದ ಓದ್ಬೇಕಾ. ಬಟ್ ಬರೆಯೋ ಮುಂದೆ ಏನ್ ಬರೀಬೇಕಾ, ಟಿ ಅಂತಕ್ಕಂಥದ್ದು ಫಸ್ಟ್ ಬರೀಬೇಕು. ಈ ಸ್ಪೆಲ್ಲಿಂಗ್ ಎಲ್ಲಿದ್ದು, ಟಿ ಎಸ್ ಯು ಎನ್ ಎ ಎಂ ಐ, ಟಿ ಎಸ್ ಯು ಎನ್ ಎ ಎಂ ವೈ ಬರಂಗಿಲ್ಲ, ಟಿ ಎಸ್ ಯು ಎ ಎಂ ಐ ಬರಂಗಿಲ್ಲ, ನೋವೇ. ಎಸ್ ಯು ಎನ್ ಎ ಎಂ ಐ ಇಲ್ಲ, ಟಿ ಎಸ್ ಯು ಎನ್ ಎ ಎಂ ಐ, ದಿಸ್ ಈಸ್ ದ ರೈಟ್ ಆನ್ಸರ್. ದಿಸ್ ಈಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂತಕ್ಕಂಥ ಹೇಳಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ. ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಕ್ಯಾಲೆಂಡರ್ ಅಂತಕ್ಕಂಥದ ಮಾಡ್ಯಾರ ನೋಡ್ರಿ. ಎಸ್, ಎಲ್ಲೆಲ್ಲ ಏನೇನೈತಿ ನೋಡ್ರಿ. ಸಿ ಎ ಡಬಲ್ ಎಲ್ ಅಂತಿ ಬರಕ್ ಸಾಧ್ಯ ಇಲ್ಲ. ಸಿ ಎ ಡಬಲ್ ಎಲ್, ನೋ ವೇ. ಸಿ ಎ ಎಲ್ ಎ ಎನ್ ಕಲೆಂಡರ್, ನೋ ವೇ. ಸಿ ಎ ಎಲ್ ಇ ಎನ್ ಡಿ ಆರ್ ಬರ್ತಿತ್ತು, ಡಿ ಇ ಆರ್ ಬರ್ತಿತ್ತು, ಕ್ಯಾಲೆಂಡರ್. ಕನ್ಫ್ಯೂಸ್ ಆಗಿಬಿಡ್ತು. ಹೌದಾ, ಕ್ಯಾಲೆಂಡರ್ ಸ್ಪೆಲ್ಲಿಂಗ್ ಭಾಳ ಜನ ಇದನ್ನ ಕರೆಕ್ಟ್ ಅಂತ ಹಾಕಿರ್ತೀರಿ, ಬಟ್ ದಿಸ್ ಇಸ್ ದ ರಾಂಗ್. ಸಿ ಇ ಎಲ್ ಇ ಎನ್ ಡಿ ಎ ಆರ್, ಕ್ಯಾಲೆಂಡರ್, ಕ್ಯಾಲೆಂಡರ್, ಕ್ಯಾಲೆಂಡರ್ ಅಂತ ಸಿ ಇ ಎಲ್ ಇ ಎನ್ ಡಿ ಎ ಆರ್, ಕ್ಯಾಲೆಂಡರ್ ಇಸ್ ದ ರೈಟ್ ಆನ್ಸರ್. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ, ಸಿನೋನಿಮ್ಸ್ ಅಂತಕ್ಕಂಥ. ವಾಟ್ ಈಸ್ ಮೀಟ್ ಬೈ ಸಿನೋನಿಮ್ಸ್? ಸಿನೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದಗಳು. ಓಕೆ, ಸಮಾನಾರ್ಥಕ ಪದಗಳು ಡೈರೆಕ್ಟ್ ಸಿನೋನಿಮ್ಸ್ ಅಂತ ಕೇಳಂಗಿಲ್ಲ. ಸಮ್ ಟೈಮ್ಸ್ ಏನ್ ಕೇಳ್ತಾನಂದ್ರ ಸಿಮಿಲರ್ ಮೀನಿಂಗ್ ವರ್ಡ್ ಯಾವುದು ಅಂತ ಕೇಳ್ತಾನೆ. ಏನಂತ ಕೇಳ್ತಾರಿ? ಸಮ್ ಟೈಮ್ಸ್ ಸಿಮಿಲರ್ ಮೀನಿಂಗ್ ವರ್ಡ್. ಸಮ್ ಟೈಮ್ಸ್ ಏನ್ ಕೇಳ್ತಾನಂದ್ರ ಅಪ್ರೋಪ್ರಿಯೇಟ್ ಮೀನಿಂಗ್ ವರ್ಡ್ ಯಾವ್ದು ಅಂತ ಕೇಳ್ತಾರೆ. ಸಮ್ ಟೈಮ್ಸ್ ಎಕ್ಸಾಕ್ಟ್ ಮೀನಿಂಗ್ ವರ್ಡ್ ಯಾವುದು ಅಂತ ಕೇಳ್ತಾರೆ. ಹೌದಾ,
ಈ ತರನಾಗಿರ್ತಕ್ಕಂಥ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿದಾಗ ನಿಮಗೆ ಆನ್ಸರ್ ಮಾಡಕ್ ಬರಬೇಕು. ಅದ್ರದ್ದೆಲ್ಲ ಸಿನೋನಿಮ್ ಇರ್ತೈತೆ ಅಂತಕ್ಕಂಥದ್ದು ನಿಮಗ ಗೊತ್ತಿರಬೇಕು. ಡನ್. ಓಕೆ, ನೋಡೋಣ್ರಿ ಕ್ವಶನ್ಸ್. ವಾಟ್ ಇಸ್ ದ ಸಿನೋನಿಮ್ ಆಫ್ ದ ಗಿವನ್ ವರ್ಡ್ ಅಡಾರ್ನ್? ಅಡಾರ್ನ್ ಅಂತಕ್ಕಂಥ ವರ್ಡ್ ಅದ ಏನು ಬರ್ತದ ಆನ್ಸರು ಸಿನೋನಿಮ್. ಓಕೆ, ಸಿನೋನಿಮ್ ಅದ ಸಮಾನಾರ್ಥಕ ಪದ. ಅಡಾರ್ನ್ ಅಂದ್ರೆ ಏನ್ರಿ? ವಾಟ್ ಈಸ್ ಮೀನ್ಡ್ ಬೈ ಅಡಾರ್ನ್? ಅಡಾರ್ನ್ ಅಂದ್ರೆ ಏನಂದ್ರ, ಅಡಾರ್ನ್ ಅಂದ್ರ ಇಲ್ಲಿ ಅಡಾರ್ನ್ ಮೀನಿಂಗ್ ಏನ್ ಬರ್ತದಂದ್ರ ಓರ್ನೇಜ್. ಓರಾನೇಟ್ ಅಂದ್ರೆ ಏನ್ರಿ? ಅಲಂಕಾರ. ಏನ್ರಿ? ಅಲಂಕಾರ. ಅಲಂಕಾರಕ್ಕೆ ಇದ್ರೊಳಗೆ ಯಾವ್ದು ವರ್ಲ್ಡ್ ಕಾಣಿಸತೈತಿ ನೋಡ್ರಿ? ಡೆಕೋರೇಟ್ ಈಸ್ ದ ಆನ್ಸರ್. ಡೆಕೋರೇಟ್ ಅಂತಕ್ಕಂಥದ್ದು ಆನ್ಸರ್. ಮತ್ತೆ ಕ್ರಿಯೇಟ್ ಅಂದ್ರೆ ಏನ್ರಿ? ಕ್ರಿಯೇಟ್ ಈಸ್ ನಥಿಂಗ್ ಬಟ್ ಸೃಷ್ಟಿ ಮಾಡು. ಕ್ರಿಯೇಟ್ ಅಂದ್ರೆ ಏನ್ರಿ? ಸೃಷ್ಟಿ ಮಾಡೋದು ಕ್ರಿಯೇಟ್ ಅಂದ್ರೆ. ನೆಕ್ಸ್ಟ್ ಪ್ರೊಡ್ಯೂಸ್ ಅಂದ್ರ ಉತ್ಪತ್ತಿ ಮಾಡೋದು. ಪ್ರೊಡ್ಯೂಸ್ ಅಂದ್ರೆ ಏನ್ರಿ? ಇದು ಬರಂಗಿಲ್ಲ. ಪ್ರೊಡ್ಯೂಸ್ ಉತ್ಪಾದನೆ. ಪ್ರೊಡ್ಯೂಸ್ ಅಂದ್ರೆ ಏನ್ರಿ? ಉತ್ಪಾದನೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಜನರೇಟ್ ಅಂದ್ರೆ ಏನ್ರಿ? ಜನರೇಟ್ ಅಂದ್ರೆ ಸೇಮ್ ದಿಸ್. ಜನರೇಟ್ ಇಸ್ ನಥಿಂಗ್ ಬಟ್ ಪ್ರೊಡಕ್ಷನ್. ಪ್ರೊಡ್ಯೂಸ್ ಅಂತಕ್ಕಂಥದ್ದು ಹೇಳ್ತೀವಿ. ಪ್ರೊಡ್ಯೂಸ್. ಓಕೆ, ಅಡಾರ್ನ್ ಮೀನಿಂಗ್ ಏನಿರ್ತದೆ ಯಾವಾಗಲೂ ಅಲಂಕಾರ. ಅಂದ್ರೆ ಓರಾನೇಟ್ ಇಸ್ ನಥಿಂಗ್ ಬಟ್ ಡೆಕೋರೇಟ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ದಿಸ್ ಈಸ್ ದ ಆನ್ಸರ್. ಓಕೆ, ಡನ್. ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಬರ್ಕೊಳತ್ತೀರಿ ಇಲ್ರು? ಬರ್ಕೊಳ್ಬೇಕು. ಯಾರ್ಯಾರು ಬರ್ಕೊಂಡಿರಿ ನನಗೆ ಆಮೇಲೆ ಕಮೆಂಟ್ ಸೆಕ್ಷನ್ ಸರ್ ನಾವು ಬರ್ಕೊಂಡೇವ್ರಿ ಸರ್, ಎಟ್ಟಕ್ಕ ಒಟ್ಟು ವರ್ಡ್ ಎನಿಸ್ ಹೇಳ್ರಿ, ನನಗೆ ಖುಷಿ ಆಕ್ಕನ್ನ ಭಾಳಷ್ಟು. ಹೌದಾ? ಎಸ್. ನೆಕ್ಸ್ಟ್ ನೋಡಂಬರಿ. ನೆಕ್ಸ್ಟ್ ಏನಂದ್ರ, ದ ವಿಂಟೇಜ್ ಬ್ಯಾಗ್ ವಾಸ್ ಮೇಡ್ ಆಫ್ ಕೋರ್ಸ್ ಲೆದರ್, ಬ್ಲ್ಯಾಕ್ ಲೆದರ್. ಕೋರ್ಸ್, COARSE. ಕೋರ್ಸ್ ಅಂದ್ರೆ ಏನು? ಹೌದಾ? ಕೋರ್ಸ್ ಅಂತಕ್ಕಂಥ ವರ್ಲ್ಡ್ಗೆ ಏನು ಬರ್ತದೆ? ವಿಂಟೇಜ್ ಬ್ಯಾಗ್ ವಾಸ್ ಮೇಡ್ ಅಪ್ ಆಫ್ ಬ್ಲ್ಯಾಕ್ ಲೆದರ್. ಲೆದರ್ ಯಾವಾಗಿರ್ಲು ಹೆಂಗಿರ್ತೈತ್ರಿ? ರಫ್ ಇರ್ತೈತೋ ಸ್ಮೂತ್ ಇರ್ತೈತೋ? ಲೆದರ್ ಅಂದ್ರೆ ರಫ್ ಇರ್ತೈತ್ರಿ. ಲೆದರ್ ಅಂದ್ರೆ ಏನಿರ್ತೈತಿ? ರಫ್ ಇರ್ತೈತಿ. ಲೆದರ್ ಅಂದ್ರೆ ಬಹಳ ರಫ್ ಇರ್ತದ. ಇದ್ರ ಸಿನೋನಿಮ್ ಏನಾಕೈತಿ? ಆನ್ಸರ್ ರಫ್. ಓಕೆ, ರಫ್ ಆಗಿರ್ತಕ್ಕಂತಹ ಬ್ಲ್ಯಾಕ್ ಲೆದರ್ ಜೊತೆಗೆ ಮಾಡಿರ್ತಾರ. ಹಂಗ ಇರೋದ್ರಿಂದ ಏನ್ ಮಾಡ್ತೀವ್ರಿ? ಆನ್ಸರ್ ರಫ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ರಫ್ ಅಂತಕ್ಕಂಥದ್ದು ಆನ್ಸರ್ ಅದ. ವಾಟ್ ಈಸ್ ಮೀನ್ಡ್ ಬೈ ಬ್ರೀಫ್? ಬ್ರೀಫ್ ಅಂದ್ರೆ ಏನಂತಕ್ಕಂಥದ್ದು ಬೇಕಲ್ರಿ? ಬ್ರೀಫ್ ಅಂದ್ರೆ ಸಂಕ್ಷಿಪ್ತವಾಗಿರ್ತಕ್ಕಂಥದ್ದು. ಬ್ರೀಫ್ ಅಂದ್ರೆ ಏನ್ರಿ? ಸಂಕ್ಷಿಪ್ತವಾಗಿ ಇರುವಂತದ್ದು. ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಪ್ಪ ತಮ್ಮ. ಬ್ರೀಫ್ ಆಗಿ ಶಾರ್ಟ್ ಆಗಿ. ಓಕೆ, ಬ್ರೀಫ್ ಆಗಿ ಅಲ್ಲ, ಬ್ರೀಫ್ ಆಗಿ, ಜಸ್ಟ್ ಬ್ರೀಫ್ ಆಗಿ ಹೇಳ್ಬಿಡ್ರಿ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಸೆಕ್ಯೂರ್ ಅಂದ್ರೆ ಭದ್ರತೆ. ಸೆಕ್ಯೂರ್ ಅಂದ್ರೆ ಏನ್ರಿ? ಭದ್ರತೆ. ನೆಕ್ಸ್ಟ್ ಆನೆಸ್ಟ್ ಅಂದ್ರೆ ಪ್ರಾಮಾಣಿಕ. ಆನೆಸ್ಟ್ ಅಂದ್ರೆ ಏನ್ರಿ? ಪ್ರಾಮಾಣಿಕ. ಇದು ಹಾನೆಸ್ಟ್ ಅಲ್ಲ, ಆನೆಸ್ಟ್. ಎಚ್ ಏನಾಕೈತಿ ಇಲ್ಲಿ? ಇದ್ರೊಳಗ ಎಚ್ ಏನಾಕೈತಿ? ಸೈಲೆಂಟ್ ಆಕೈತ್ರಿ ಎಚ್. ಓದೋ ಮುಂದೆ ಹೆಂಗ್ ಓದ್ತೀರಿ? ಆನೆಸ್ಟ್ ಅಂತ ಓದ್ತೀರಿ. ಅಂತ ಓದ್ತೀರಿ. ಆನೆಸ್ಟ್ ಅಂತಕ್ಕಂಥದ್ದು ಓದ್ತೀರಿ. ಹೌದಾ? ಕೋರ್ಸ್ ಏನಾಕತ್ರಿ? ಸಿನೋನಿಮ್ ಕೋರ್ಸ್ ಏನಾಕತ್ತಂದ್ರ ರಫ್ ಅಂತಕ್ಕಂಥದ್ದು ಒರಟು. ರಫ್ ಅಂದ್ರೆ ಏನ್ರಿ? ಒರಟು ಅಂತಕ್ಕಂಥದ್ದು ಏನಾಗ್ತದ? ಸಿನೋನಿಮ್ ಆಗ್ತದ. ನೆಕ್ಸ್ಟ್ ಕ್ವಶನ್. ದ ಕಂಟ್ರಿ ಹ್ಯಾಸ್ ಆನ್ ಅಬಂಡೆಂಟ್ ಸಪ್ಲೈ ಆಫ್ ಮಿನರಲ್ಸ್. ಅಬಂಡೆಂಟ್ ಅಂದ್ರೆ ಹಿಂಗಂತ ಅಬಂಡೆಂಟ್ ಅಂತಾರೋ? ಅಬಂಡೆಂಟ್ ಅಂದ್ರೆ ಕೈ ಹಿಂಗ ಬರ್ಬೇಕವ. ಅಬಂಡೆಂಟ್ ಅಂದ್ರೆ ಏನ್ರಿ? ಹೇರಳವಾಗಿ. ಅಬಂಡೆಂಟ್ ಅಂದ್ರೆ ಏನು? ಹೇರಳ, ನಾಟ್ ವಿರಳ. ಹೇರಳ ಅಂದ್ರೆ ಏನ್ರಿ? ಬಹಳಷ್ಟು ಜಾಸ್ತಿ ಇರ್ತಕ್ಕಂಥದ್ದು, ಹ್ಯೂಜ್ ಅಮೌಂಟ್. ಓಕೆ, ದೆನ್ ವಾಟ್ ಈಸ್ ಆರ್ಟಿಫಿಷಿಯಲ್? ಆರ್ಟಿಫಿಷಿಯಲ್ ಅಂದ್ರ ಮ್ಯಾನ್ ಮೇಡ್ ಅಂತ, ಮಾನವ ನಿರ್ಮಿತ ಅಂತ ಹೇಳ್ತೀವಿ. ಮಾನವ ನಿರ್ಮಿತಕ್ಕೆ ಆರ್ಟಿಫಿಷಿಯಲ್ ಅಂತ ಹೇಳ್ತೀವಿ. ನ್ಯಾಚುರಲ್ ಏನಂತ ಹೇಳ್ತೀರಿ? ನೈಸರ್ಗಿಕ ಅಂತ ಹೇಳ್ತೀರಿ. ಏನಂತ ಹೇಳ್ತೀರಿ? ನೈಸರ್ಗಿಕ ಅಂತ ಹೇಳ್ತೀರಿ. ಇವೆರಡು ಏನ್ ಮಾಡತ್ತಾವ್ರಿ? ನೆಕ್ಸ್ಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ಆಂಪಲ್? ವಾಟ್ ಈಸ್ ಮೀನಿಂಗ್ ಆಫ್ ಸ್ಪೇಸ್? ಸ್ಪೇಸ್ ಇಸ್ ಅಂದ್ರೆ ಏನ್ರಿ? ವಿರಳ ಅಂದ್ರೆ ಏನ್ರಿ? ಸ್ವಲ್ಪ. ಓಕೆ, ಇದಂತೆ ಆನ್ಸರ್ ಬರಕ್ ಸಾಧ್ಯ ಇಲ್ಲ. ಆನ್ಸರ್ ಯಾವ್ದ್ರಿ? ಆಂಪಲ್ ಈಸ್ ನಥಿಂಗ್ ಬಟ್ ಹ್ಯೂಜ್ ಈಸ್ ನಥಿಂಗ್ ಬಟ್ ಬೃಹತ್ ಈಸ್ ನಥಿಂಗ್ ಬಟ್ ಹೇರಳ. ಏನ್ರಿ? ಹೇರಳ. ಆಂಪಲ್ ಈಸ್ ದ ಆನ್ಸರ್. ಆಂಪಲ್ ಅಂದ್ರೆ ಏನ್ರಿ? ಇಲ್ಲಿ ಅಬಂಡಂಟ್. ಬಾಸಲ ಕೇಳರಿ ವರ್ಡ್. ಅಬಂಡಂಟ್ ಗೆ ಏನ್ ಬರ್ತದ? ಸಿಮಿಲರ್ ವರ್ಡ್ ಏನ್ ಬರ್ತದ? ಎಸ್, ಆಂಪಲ್ ಅಂತಕ್ಕಂಥದ್ದು ಏನ್ರಿ? ಆಂಪಲ್. ಅದ ಇದಕ್ಕೆ ಅಪೋಸಿಟ್ ವರ್ಡ್ ಏನ್ ಬರ್ತಕ್ಕಂಥ? ಸ್ಮಾಲ್, ಟೈನಿ, ಲಿಟಲ್. ಇವೆಲ್ಲ ಏನ್ ಬರ್ತಾವ್ರಿ? ಅಪೋಸಿಟ್ ವರ್ಡ್ಸ್ ಆಗ್ತಾವ ಇವ್ ಮೂರು. ಎಸ್, ಇವ್ ಕುರ್ದೆಲ್ಲಾ ಮೀನಿಂಗ್ ಗಳನ್ನ ಹೇಳ್ತಿರ್ತೇವೆ ಅಂದ್ಮೇಲೆ ಚಂದ ನಮಗೆ ಬರ್ಕೊಂತ ಹೋಗ್ಬೇಕಪ್ಪ. ಎಸ್. ನೆಕ್ಸ್ಟ್ ನೋಡ್ರಿ ಕ್ವಶನ್. ಸ್ಟ್ರೇಂಜ್ ವರ್ಡ್ ಸಿನೋನಿಮ್ ಏನ್ರಿ? ಸ್ಟ್ರೇಂಜ್ ಅಂದ್ರೆ ಏನ್ರಿ? ವಿಚಿತ್ರ ಆಗಿರೋದು. ಹಿಂಗ್ಯಾಕೆ ವಿಚಿತ್ರ ಮಾಡತ್ತೀರಿ? ಹೌದಾ? ಅಲ್ರಿ, ಅಷ್ಟಾಕ ಆಡಾಗಿ ಬಿಹೇವಿಯರ್ ಮಾಡತ್ತೀರಿ? ಚಂದ ನಮ್ಗೆ ಎಲ್ಲಾರು ಗೊತ್ತಿ ಇರ್ಲ
ನೀವು ಒಬ್ಬ ಯಾಕೆ ಎಲ್ಲಾ ಸಮಸಂಖ್ಯೆ ಒಳಗೆ ನೀವು ಒಬ್ಬ ಯಾಕೆ ಬೆಸ ಸಂಖ್ಯೆ ಕತೆ ಕಾಣತಿತ್ತಮ್ಮ? ಸ್ಟ್ರೇಂಜ್ ಯಾಕೆ ಕಾಣತ್ತೀನಿ ಮಾಡೋದು? ಎಸ್, ಸ್ಟ್ರೇಂಜ್ ಅಂದ್ರೆ ಏನ್ರಿ? ಆಡ್. ಸ್ಟ್ರೇಂಜ್ ಅಂದ್ರೆ ಏನ್ ಆನ್ಸರ್? ಆಡ್. ಮೈಲ್ಡ್ ಅಂದ್ರ ಮೈಲ್ಡ್. ವೈಲ್ಡ್ ಅಂದ್ರೆ ಏನ್ರಿ? ವೈಲ್ಡ್ ಅಂದ್ರ ಕ್ರೂರ. ವೈಲ್ಡ್ ಅಂದ್ರೆ ಏನ್ರಿ? ಕ್ರೂರ. ಮೈಲ್ಡ್ ಅಂದ್ರ ಅದ್ರ ಅಪೋಸಿಟ್ ಬರ್ತೈತ್ರಿ, ಸಾಧು. ಏನ್ರಿ? ಸಾಧು. ಸಿಂಪಲ್. ಏನ್ರಿ? ಮೈಲ್ಡ್ ಅಂದ್ರೆ ಏನು? ಸಿಂಪಲ್. ಸ್ಟೇಬಲ್ ಅಂದ್ರ ಕಾನ್ಸ್ಟಂಟ್, ಒಂದ ಕಡೆ ಸ್ಟೇಬಲ್ ಆಗಿರೋದು. ಸೇಫ್ ಅಂದ್ರ ಸೆಕ್ಯೂರ್. ಸೇಫ್ ಅಂದ್ರೆ ಏನ್ರಿ? ಸೆಕ್ಯೂರ್ ಆಗಿರೋದು. ಸೇಫ್ ಸುರಕ್ಷಿತವಾಗಿರೋದು. ಏನ್ರಿ? ಸುರಕ್ಷತೆ ಆಗಿರೋದಕ್ಕೆ ಏನಂತ ಹೇಳ್ತಾವ? ಸೇಫ್ ಅಂತ ಹೇಳ್ತಾವ. ಹಂಗಿದ್ರ ಆನ್ಸರ್ ಯಾವ್ದು ಆಕೈತ್ರಿ? ಆಡ್. ಆಡ್ ಅಂದ್ರೆ ಏನ್ರಿ? ಬೆಸ, ವಿಚಿತ್ರ. ಇದು ಸ್ಟ್ರೇಂಜ್ ಮೀನಿಂಗ್ ಏನ್ ಬರ್ತೈತ್ರಿ? ವಿಚಿತ್ರ, ಭಿನ್ನ. ಏನ್ರಿ? ವಿಚಿತ್ರ, ಭಿನ್ನ ಅಂತ ಬರ್ತಾವ. ಓಕೆ, ಇವೆಲ್ಲ ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ವೊಕ್ಯಾಬುಲರಿ. ನಾನು ನಿಮಗೆ ಅದನ್ನ ಬಿಟ್ಟು ಮತ್ತೆ ಹೊರಗಿನ ವೊಕ್ಯಾಬುಲರಿನೂ ಡಿಸ್ಕಸ್ ಮಾಡ್ಲಿಕ್ಕೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್. ಸಿನೋನಿಮ್ ಆಫ್ ದ ವರ್ಡ್ ಜಿಗ್ಯಾಂಟಿಕ್. ಹೆಂಗ್ ಓದ್ತೀರಿ? ಜಿಜಿಂಟಿಕ್ ಅಂತ ಓದ್ತೀರಿ? ಇಲ್ಲ, ಜಿಗ್ಯಾಂಟಿಕ್. ಜಿಗ್ಯಾಂಟಿಕ್ ಅಂದ್ರೆ ಏನ್ರಿ ಸರ್? ಜಿಗ್ಯಾಂಟಿಕ್ ಅಂದ್ರೆ ಸಿನೋನಿಮ್ ಎಲ್ಲೋ ಕೇಳಿದಂಗೆ ಆಗೈತಲ್ರಿ. ಜಿಗ್ಯಾಂಟಿಕ್ ಅಂದ್ರ ಎಸ್, ಜಿಗ್ಯಾಂಟಿಕ್ ಅಂದ್ರೆ ಏನ್ರಿ? ದೊಡ್ಡದಾದ. ಎಸ್, ಜಿಗ್ಯಾಂಟಿಕ್ ಅಂತ ತಗೊಳ್ರಿ ಇಲ್ಲಿ. ಜಿಗ್ಯಾಂಟಿಕ್ ಅಂದ್ರೆ ಏನ್ರಿ? ಬೃಹತ್. ಏನ್ರಿ? ಬೃಹತ್. ಒಂದೇ ಆಪ್ಷನ್ ತಗೋರಿ ಇಲ್ಲಿ, ಫ್ರೆಗೈಲ್. ಏನ್ರಿ? ಫ್ರೆಗೈಲ್ ಅಂದ್ರೆ ಏನ್ರಿ? ವೀಕ್ ಅಂದ್ರೆ ಏನ್ರಿ? ಫೀಬಲ್ ಅಂದ್ರೆ ಏನ್ರಿ? ಫ್ರೇಲ್ ಅಂದ್ರೆ ಏನ್ರಿ? ವೀಕ್ ಆಗಿರ್ತಕ್ಕಂಥದ್ದು, ಅಶಕ್ತ ಅಂತ ಹೇಳ್ತೀವಿ. ಅಶಕ್ತ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ಟೈನಿ ಅಂದ್ರ ಸ್ಮಾಲ್ ಅಂದ್ರ ಚಿಕ್ಕ ಅಂದ್ರ ಲಿಟಲ್. ಅಂದ್ರೆ ಏನ್ರಿ? ಲಿಟಲ್. ಎಸ್, ಇದು ಆನ್ಸರ್ ಬರಂಗಿಲ್ಲ. ಜಿಗ್ಯಾಂಟಿಕ್ ಅಂದ್ರೆ ಏನು? ಬೃಹತ್ತಕ್ಕೆ ಯಾವ್ದು ಬರ್ತೈತ್ರಿ? ಹ್ಯೂಜ್ ಇಸ್ ದ ಆನ್ಸರ್. ಯಾವ್ದ್ರಿ? ಹ್ಯೂಜ್ ಅಂದ್ರೆ ಏನ್ರಿ? ಬೃಹತ್ ಅಥವಾ ದೊಡ್ಡ ಅಥವಾ ಜಿಗ್ಯಾಂಟಿಕ್, ಅಬಂಡಂಟ್. ಎಸ್. ರಫ್ ಅಂದ್ರೆ ಏನ್ರಿ? ರಫ್ ಅಂದ್ರೆ ಕೋರ್ಸ್ ಅಂತ ಹೇಳಿ ನಾಗಳೆ ಬಂದಿತ್ತು. ಕೋರ್ಸ್ ಅಂದ್ರೆ ಏನ್ರಿ? ರಫ್, ಒರಟಾದ. ಏನ್ರಿ ಅದ್ರ ಮೀನಿಂಗ್? ಒರಟಾದ. ಇವೆಲ್ಲವನ್ನ ಕಾಪಿ ಮಾಡ್ಕೊಡ್ರಿ, ಎಲ್ಲವನ್ನ ಬರೆದಿಟ್ಕೊಡ್ರಿ. ಎಲ್ಲ ಡಿಸ್ಕಸ್ ಆಗಿರ್ತಕ್ಕಂಥ ವರ್ಡ್. ಪೀಬಲ್ ಅಂತಕ್ಕಂಥದ್ದು ಈಗೂ ಸದ್ಯಕ್ಕೆ ರಿಪೀಟ್ ಆಗ್ತಕ್ಕಂಥ ವರ್ಡ್ ಇದು. ಫ್ರೇಲ್ ಅಂತಕ್ಕಂಥದ್ದು ಎಲ್ಲ ರಿಪೀಟೆಡ್ ವರ್ಡ್ಸ್ಗಳ್ರಿ. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಏನ್ ಬರ್ತದ್ರಿ? ನೆಕ್ಸ್ಟ್ ಆಂಟೋನಿಮ್ಸ್, ವಿರುದ್ಧ ಪದಗಳು. ಓಕೆ, ಆಂಟೋನಿಮ್ಸ್ ಅಂದ್ರೆ ಏನ್ರಿ? ವಿರುದ್ಧ ಪದಗಳಿಗೆ ಏನಂತ ಕರಿತೀವಿ? ಮತ್ತೊಂದು ವರ್ಡ್ಸ್ ಏನಂತ ಕರಿತೀವಿ? ಅಪೋಸಿಟ್ ವರ್ಡ್. ಏನಂತ ಕರಿತೀವ್ರಿ? ಅಪೋಸಿಟ್ ವರ್ಡ್ಸ್. ಯಾವ ತರ ಅಪೋಸಿಟ್ ವರ್ಡ್ಸ್ ಗಳಿದಾವ ಅಂತಕ್ಕಂಥದ್ದು ನೋಡ್ರಿ. ಒಂದೇದ್ ನೋಡ್ರಿ, ಆಂಟೋನಿಮ್ ಆಫ್ ದ ವರ್ಡ್ ಆರೋಗಂಟ್ ಅಂತಕ್ಕಂಥ. ಯಾವ ವರ್ಡ್? ಆರೋಗಂಟ್ ಅಂತಕ್ಕಂಥ ಗಿವನ್ ವರ್ಡ್ಗೆ ಏನಾಗ್ತದ? ಆಂಟೋನಿಮ್ ಅಂದ್ರೆ ಅಪೋಸಿಟ್ ರೀ. ಅಪೋಸಿಟ್, ಪೂರಾ ಡೆಡ್ ಅಪೋಸಿಟ್ ಆಗಿರ್ತಕ್ಕಂಥದ್ದು. ಆಂಟೋನಿಮ್ ಬಂದಾಗ ಏನ್ ಬಳಸ್ತೀರಿ? ಯಾರು ಹೇಳ್ತೀರಿ ಆನ್ಸರ್ಸ್? ಓಕೆ, ಕ್ರೀಪಿ ಮತ್ತು ಕ್ಲಮ್ಜಿ ಅಂದ್ರೆ ಏನ್ರಿ? ಕ್ರೀಪಿ ಅಂಡ್ ಕ್ಲಮ್ಜಿ ಅಂದ್ರ ವಿಚಿತ್ರ ಆಗಿರ್ತಕ್ಕಂಥದ್ರಿ. ಆರೋಗಂಟ್ ಅಂದ್ರೆ ಏನ್ರಿ? ಆರೋಗಂಟ್ ಅಂದ್ರೆ ಅನಮ್ರತೆಯಿಂದ ಇರೋದು. ಒಟ್ಟ ಹೆಂಗ್ ಬೇಕು ಹಂಗ ಭಿನ್ನವಾಗಿರೋದು. ಓಕೆ, ಅಂದ್ರೆ ಇದು ಹೆಂಗ್ ಗೊತ್ತಿದೆ? ಈ ಎರಡಕ್ಕೂ ಮೀನಿಂಗ್ ಏನಿರ್ತಾವ? ಅನ್ಪ್ಲೀಸೆಂಟ್ ಅಂತ. ಒಟ್ಟ ಏನ್ರಿ? ಸೊಗಸಾಗಿ ಇರದಂತವು. ನೆಕ್ಸ್ಟ್, ಸ್ಟ್ರಾಂಗ್ ಅಂದ್ರ ರೋಬಸ್ಟ್ ಅಂತ ಹೇಳ್ತೀವಿ. ಸ್ಟ್ರಾಂಗ್ ಅಂದ್ರೆ ಏನ್ರಿ? ರೋಬಸ್ಟ್ ಅಂತ ಹೇಳ್ತೀವಿ. ರೋಬಸ್ಟ್ ಅಂದ್ರೆ ಏನ್ರಿ? ದೃಢ ಅಂತ ಹೇಳ್ತೀವಿ. ಏನಂತ ಹೇಳ್ತೀವ್ರಿ? ದೃಢ. ಇದಕ್ಕೆ ಸಂಬಂಧ ಇಲ್ರಿ. ನೆಕ್ಸ್ಟ್, ಆರೋಗಂಟ್ ಅಂದ್ರೆ ಏನ್ರಿ? ಆರೋಗಂಟ್ ಅಂದ್ರೆ ಸಿಟ್ಟ, ಆಂಗ್ರಿ, ಎಗೋನಿ. ಓಕೆ, ಎಗೋನಿ, ಆಂಗ್ರಿ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಅವ್ ಬಹಳ ಸಿಟ್ನೆ ಅವನು, ಬಹಳ ಹಂಬಲ್ ಮನುಷ್ಯ ಅದಾನು. ಹಂಬಲ್ ಅಂದ್ರೆ ಏನ್ರಿ? ವಿನಮ್ರವಾಗಿರೋದು. ಎಸ್, ಬಹಳಷ್ಟು ವಿನಮ್ರತೆಯಿಂದ ಕೂಡಿರ್ತಕ್ಕಂಥ ಜೀವನ ರೀ ಅದು. ಇಸ್ ಹಂಬಲ್ ಲೈಫ್ ಅಂತ ಹೇಳಿ. ಓಕೆ, ಈ ತರನಾಗಿರ್ತಕ್ಕಂಥ ವಿನಮ್ರಕ. ಆರೋಗಂಟ್ ಬಹಳ ಸಿಟ್ಟು ಮಾಡೋದು, ಬಹಳ ಮುಗ್ಧತೆ, ನೈವಿಟಿಯಿಂದ ಇರ್ತಕ್ಕಂಥ ಏನಂತ ಹೇಳ್ತೇವ? ಹಂಬಲ್ ಅಂತ ಹೇಳ್ತೇವೆ, ವಿನಮ್ರತೆ. ಎಸ್, ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್, ಆಂಟೋನಿಮ್ ಆಫ್ ದ ಗಿವನ್ ವರ್ಡ್ ಫಿಟೈಲ್. ಫಿಟೈಲ್ ಅಂತಕ್ಕಂದ್ರೆ ಏನ್ರಿ? ಫಿಟೈಲ್ ಅಂದ್ರೆ ಏನು? ಫಿಟೈಲ್ ಅಂದ್ರ ನೆನಪಿಟ್ಕೊಳ್ರಿ. ಫಿಟೈಲ್ ಅಂದ್ರ ಉಪಯೋಗಕ್ಕೆ ಬಾರದೇ ಇರ್ತಕ್ಕಂಥದ್ದು, ಅನ್ಪ್ರೊಡಕ್ಟಿವ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ?
ಅನ್ಪ್ರೊಡಕ್ಟಿವ್ ಅಂತ ಹೇಳ್ತೀವಿ. ಹೌದಾ, ಅನ್ಪ್ರೊಡಕ್ಟಿವ್. ಅದೇ ರೀತಿಯಾಗಿ ಮತ್ತೆ ಎಲ್ಲಿ ಕನ್ಫ್ಯೂಸ್ ಆಗ್ತಾರೆ ಅಂದ್ರೆ ನೀವು ಫರ್ಟೈಲ್ ಅಂತ ಹೇಳ್ತೀರಿ. ಫರ್ಟೈಲ್ ಅಂದ್ರ ಫಲವತ್ತಾದ, ಏನ್ರಿ ಫಲವತ್ತಾದ. ದಿಸ್ ಈಸ್ ಪ್ರೊಡಕ್ಟಿವ್ ಅಂದಂಗದ. ದಿಸ್ ಈಸ್ ಏನ್ರಿ ಪ್ರೊಡಕ್ಟಿವ್ ಅಂದಂಗ. ಬಟ್ ಇಲ್ಲಿ ಫರ್ಟೈಲ್ ಅಂತಕ್ಕಂಥದ್ದಿಲ್ಲ ಆನ್ಸರ್. ಮತ್ತೆ ಯಾವ್ದು ಬರ್ತೈತ್ರಿ ಆನ್ಸರ್? ಪ್ರೊಡಕ್ಟಿವ್. ಪ್ರೊಡಕ್ಟಿವ್ ಇಸ್ ನಥಿಂಗ್ ಬಟ್ ಅಪೋಸಿಟ್ ಮೀನಿಂಗ್ ಆಫ್ ಅನ್ಪ್ರೊಡಕ್ಟಿವ್ ಅಂಡ್ ಫಿಟೈಲ್. ಫಿಟೈಲು ಫರ್ಟೈಲ್ಗೂ ಡಿಫರೆನ್ಸ್ ನೋಡಿ. ಅಲ್ಲಿ ಏನೈತ್ರಿ ಹಾಲೋ ಅಂತಕ್ಕಂಥದ್ದು. ಏನ್ರಿ ಹಾಲೋ. ಹಾಲೋ ಅಂದ್ರೆ ಏನ್ರಿ ಪೊಳ್ಳು. ಪೊಳ್ಳು ಅಂದ್ರೆ ಏನ್ರಿ ಎಂಟಿ. ಓಕೆ, ಇದಂತೆ ಆನ್ಸರ್ ಬರಂಗಿಲ್ಲ. ನೆಕ್ಸ್ಟ್ ವರ್ತ್ಲೆಸ್ ಇಲ್ಲ. ವರ್ತ್ಲೆಸ್ ಮತ್ತೆ ಇದೇನಾಕೈತಂದ್ರ ಏನಾಕ್ಕವ ಸಿನೋನಿಮ್ ಹಾಕೋದು. ಏನಾಕ್ಕವ್ರಿ ಸಿನೋನಿಮ್. ಇದು ಬ್ಯಾರನ್ ಅಂತಕ್ಕಂಥ ವರ್ಡ್ ಬಹಳ ಸಲ ಬಂದಿತ್ತು ನೋಡ್ರಿ. ಬ್ಯಾರನ್ ಅಂದ್ರೆ ಏನ್ರಿ? ಬ್ಯಾರನ್ ಅಂದ್ರ ಬರಡಾದ. ಏನ್ರಿ ಬರಡಾದ. ಇದಕ್ಕೆ ಇನ್ನೊಂದು ಮೀನಿಂಗ್ ಏನಂತೀವ್ರಿ? ಸ್ಟೆರೈಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವ್ರಿ? ಸ್ಟೆರೈಲ್ ಅಂತ ಹೇಳ್ತೀವಿ. ಇತರದ ಸಿನೋನಿಮ್, ಇತರದ ಆಂಟೋನಿಮ್ ಏನಾಕತ್ತಂದ್ರ ಫರ್ಟೈಲ್ ಅಂತ. ಏನಾಕತ್ರಿ? ಫರ್ಟೈಲ್, ಬರಡಾದ ಅಂತ. ಓಕೆ, ಈ ತರನಾಗಿರ್ತಕ್ಕಂಥ ವರ್ಡ್ಸ್ಗಳು ಬಂದಾಗ ಯು ಹ್ಯಾವ್ ಟು ಗಿವ್ ಮೋರ್ ಕಾನ್ಸಂಟ್ರೇಷನ್ ವರ್ಡ್ಸ್ ಸ್ಟಡೀಸ್ ಆ್ಯಂಡ್ ವೊಕ್ಯಾಬ್ಲರಿ ಸ್ಟಡೀಸ್. ಎಲ್ಲ ವರ್ಡ್ಸ್ಗಳು ರಿಪೀಟ್ ಆಗ್ತಾ ಇರ್ತಾವ. ಎಲ್ಲ ಕಾಂಪಿಟೇಟಿವ್ ಫೀಲ್ಡಿಗೆ ಆಗ್ತಕ್ಕಂಥ ರಿಪೀಟೆಡ್ ವರ್ಡ್ಸ್ಗಳು. ಇವುಗಳನ್ನೆಲ್ಲ ನೆನಪಿಟ್ಕೊಂಡಾಗ ಮಾತ್ರ ಏನಾಕೈತಿ ಆನ್ಸರ್ ಯಾವ್ದು ಬಂತ್ರಿ ನಮ್ದು? ಪ್ರೊಡಕ್ಟಿವ್ ಅಂತಕ್ಕಂಥದ್ದು ಏನಾಗ್ತದ ಆನ್ಸರ್. ಅನ್ಪ್ರೊಡಕ್ಟಿವ್ ಆಗ್ತದ, ಇದು ಆನ್ಸರ್ ಪ್ರೊಡಕ್ಟಿವ್ ಆಗ್ತದೆ. ಎಸ್, ಇದ್ರೊಳಗೆ ಆಪ್ಷನ್ಸ್ ಡಿಲೀಟ್ ಮಾಡಕ್ ಕಲ್ಕೋರಿ ಮೊದಲ. ಎಸ್, ಓಕೆ. ದ ಗಿವನ್ ವರ್ಡ್ಸ್ ಆಂಟೋನಿಮ್ ಬೆನೋವಲೆಂಟ್. ಬೆನೋವಲೆಂಟ್ ಅಂದ್ರೆ ಏನ್ರಿ? ಬೆನೋವಲೆಂಟ್ ಅಂದ್ರೆ ಏನು? ಮುಗ್ಧ. ಬೆನೋವಲೆಂಟ್ ಅಂದ್ರೆ ಏನು? ಮುಗ್ಧ. ಮುಗ್ಧ ಅಂದ್ರೆ ಏನು? ಕೈಂಡ್. ಕೈಂಡ್ ಅಂದ್ರೆ ಏನು? ನೈವಿಟಿ. ಕೈಂಡ್ ಅಂದ್ರೆ ಏನು? ನೈವಿಟಿ. ಇದು ಬಹಳ ಸಲ ರಿಪೀಟ್ ಆಗುತ್ತೆ ನೋಡ್ರಿ ವರ್ಡ್. ಓಕೆ, ಬೆನೋವಲೆಂಟ್. ಈಗ ಇಲ್ಲಿ ಜನರಸ್ ಅಂತಕ್ಕಂಥ ಒಂದು ವರ್ಡ್ ಐತಿತ್ರಿ. ಮೀನಿಂಗ್ ಏನಿರ್ಬೋದು ಹೇಳ್ರಿ? ಉದಾರವಾದ. ಉದಾರವಾದ. ಹ್ಯೂಜ್ ಹಾರ್ಟೆಡ್. ಹ್ಯೂಜ್ ಹಾರ್ಟೆಡ್ ಅಂತ ಹೇಳ್ತೀವಿ. ದೊಡ್ಡ ಮನಸ್ಸಿನ ಮನುಷ್ಯಾರಿ ಅವ. ಈಸ್ ಜನರಸ್ ಥಿಂಗ್. ಈಸ್ ಜನರಸ್ ಪರ್ಸನ್. ಜನರಸ್ ಥಿಂಗ್ ಅಂದ್ರೆ ಹ್ಯೂಜ್ ಮನಸ್ಸು ಇರ್ತಕ್ಕಂಥ ಒಂದು ವಸ್ತು ಅದು. ಆ ಮನುಷ್ಯ ಅದು ಅಂತ ಹೇಳ್ತಾರೆ. ಈಗ ಬಂದಾಗ ನೆಕ್ಸ್ಟ್ ಹೆಲ್ಪ್ಫುಲ್ ಅಂದ್ರೆ ಏನ್ರಿ? ಹೆಲ್ಪ್ಫುಲ್ ಅಂದ್ರೆ ಸಹಾಯ. ಸಹಾಯಕ್ಕೆ ಇನ್ನೊಂದು ಬರ್ತೈತೆ ನೋಡ್ರಿ ವರ್ಲ್ಡ್. ಯಾವ್ದು ಬರ್ತೈತೆ ಅಂದ್ರೆ ಅಸಿಸ್ಟ್ ಅಂತ ಬರುತ್ತೆ. ಅಸಿಸ್ಟ್ ಅಂತ ಬರೋ. ಅಸಿಸ್ಟ್ ಆಲ್ಸೋ ಇಸ್ ನಥಿಂಗ್ ಬಟ್ ಸಹಾಯ. ಓಕೆ, ನೆಕ್ಸ್ಟ್ ಇದ್ರದ್ದು ಏನಾಕೈತ್ರಿ? ಅಪೋಸಿಟ್ ವರ್ಡ್ ಬಂದಾಗ ಕೈಂಡ್ ಅನ್ನೋದು ಇಲ್ಲೇ ಬಂತ್ರಿ. ಕೈಂಡ್ ಅನ್ನೋ ಸಿನೋನಿಮ್ ಮಾತು. ಕೈಂಡ್ ಅಂದ್ರೆ ಏನ್ರಿ? ದಯಾಳು. ಏನ್ರಿ ಕೈಂಡ್ ಅಂದ್ರೆ ಏನ್ರಿ? ದಯಾಳು. ಮತ್ತು ಬೆನೋವಲೆಂಟ್ ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಯಾವ್ದು ಬಂತ್ರಿ? ಕ್ರಿವೆಲ್ ಅಂತಕ್ಕಂಥ. ಕ್ರಿವೆಲ್ ಅಂದ್ರೆ ಏನ್ರಿ? ವೈಲ್ಡ್. ವೈಲ್ಡ್ ಅಂದ್ರೆ ಏನ್ರಿ? ಡೇಂಜರಸ್. ಏನ್ರಿ? ವೈಲ್ಡ್ ಅಂದ್ರೆ ಏನ್ರಿ? ಡೇಂಜರಸ್. ಇದ್ರದ್ದೆಲ್ಲ ಮೀನಿಂಗ್ ಏನು ಬರ್ತೈತೆ ಅಂದ್ರೆ ಕ್ರೂರಿ ಅಥವಾ ಕ್ರೂರ. ಓಕೆ, ಕ್ರೂರಿ ಅಥವಾ ಕ್ರೂರ ಅಂತಕ್ಕಂಥದ್ದು ಏನಾಗ್ತೈತಿ ಮೀನಿಂಗ್. ಓಕೆ, ಹಂಗಿದ್ದಾಗ ಏನಾಗ್ತದೆ ರೀ? ಅದು ದಯಾಳು. ದಯಾಳು, ಸಾಧು, ಸಾಮಾನ್ಯ, ಒಳ್ಳೆಯ ಇದ್ದಾಗ ಏನಾಕೈತಿ? ಕೆಟ್ಟ ಅಂತಕ್ಕಂಥದ್ದು ಅದ್ರದ್ದು ಏನಾಕೈತಿ ಆನ್ಸರ್. ನೆಕ್ಸ್ಟ್ ಆಪ್ಟಿಮಿಸ್ಟಿಕ್ ಅಂತಕ್ಕಂಥ ವರ್ಡ್ ಅನ್ನ ಮೊನ್ನೆ ಕ್ಲಾಸ್ ಒಳಗೆ ಕಮೆಂಟ್ ಮಾಡ್ರಿ ಅಂತಕ್ಕಂಥದ್ದು ಹೇಳಿದ್ನೆ ನಾನು ವಿಡಿಯೋ ಒಳಗೆ. ಆ ಥರದ್ದು ಯಾರು ಕಮೆಂಟ್ ಮಾಡಿರಲ್ಲ ಅವ್ರಿಗೆ ಭಾಳ ಈಸಿ ಆಕೈತಿ. ಓಕೆ, ಇಲ್ಲಿ ಪಾಸಿಟಿವ್ ಅಂದ್ರೆ ಏನ್ರಿ? ಪಾಸಿಟಿವ್ ಅಂದ್ರೆ ಆಲ್ವೇಸ್ ಪಾಸಿಟಿವ್ ಆಗಿರೋದು. ಆಪ್ಟಿಮಿಸ್ಟಿಕ್ ಅಂದ್ರೆ ಏನು ಅಂತಕ್ಕಂಥದ್ದು ತಿಳ್ಕೊರಿ. ಆಪ್ಟಿಮಿಸ್ಟಿಕ್. ಆಪ್ಟಿಮಿಸ್ಟಿಕ್ ಅಂದ್ರ ಅ ಪರ್ಸನ್ ಹೂ ಆಲ್ವೇಸ್ ಥಿಂಕ್ ಪಾಸಿಟಿವ್. ಹೂ ಆಲ್ವೇಸ್ ಥಿಂಕ್ ಪಾಸಿಟಿವ್ ಅಂತಕ್ಕಂಥ. ಓಕೆ, ಪಾಸಿಟಿವ್ ಇದ್ದಾಗ ಇದು ಪಾಸಿಟಿವ್ ಇತ್ತು ಅಂದ್ರೆ ಆನ್ಸರ್ ಬರಕ್ ಸಾಧ್ಯ ಇಲ್ರಿ. ಆಂಟೋನಿಮ್ ಕೇಳ. ಓಕೆ, ಇಲ್ಲಿ ಚೇರ್ಫುಲ್ ಅಂದ್ರೆ ಏನ್ರಿ? ಚೇರ್ಫುಲ್ ಅಂದ್ರೆ ಏನ್ರಿ? ಚೇರ್ಫುಲ್ ಅಂದ್ರೆ ವೆರಿ ಚೇರ್ ಆಗಿರೋದು, ವೆರಿ ಹ್ಯಾಪಿ, ವೆರಿ ಜಾವಿಯಲ್ ಅಂತ. ವೆರಿ ಜಾವಿಯಲ್ ಆಗಿರೋದು, ಇದು ಬರಂಗಿಲ್ಲ. ಹೋಪ್ಫುಲ್ ಅಂದ್ರೆ ಏನ್ರಿ? ಇನ್ನೊಂದು ಹೋಪ್ ಇಟ್ಕೊಂಡಿರೋದು, ಅದು ಬರಂಗಿಲ್ಲ ಆನ್ಸರ್. ಆನ್ಸರ್ ಯಾವ್ದ್ರಿ? ಪೆಸಿಮಿಸ್ಟಿಕ್. ಪೆಸಿಮಿಸ್ಟಿಕ್ ಅಂದ್ರೆ ಏನ್ರಿ? ಅ ಪರ್ಸನ್ ಹೂ ಆಲ್ವೇಸ್ ಥಿಂಕ್ಸ್ ನೆಗೆಟಿವ್. ಪಾಸಿಟಿವ್ ಅಂದ್ರೆ ಏನಿರ್ತೈತಿ? ನೆಗೆಟಿವ್. ಅವ್ನಿಗೆ ಏನಂತ ಕರಿತೀವಿ? ಪೆಸಿಮಿಸ್ಟಿಕ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಯಾವಾಗಲೂ ಒಟ್ಟ ನೆಗೆಟಿವ್ ಥಿಂಕ್ ಮಾಡ್ತಿರ್ತಾನ ನಾವು. ಓಕೆ, ಇದಕ್ಕೆ ಇನ್ನೊಂದು ಹೆಸರು ಕರಿಬೋದ್ರಿ. ಆಪ್ಟಿಮಿಸ್ಟಿಕ್ ಏನಂತ ಕರಿಬೋದ? ಆಶಾವಾದಿ ಅಂತ ಕರಿಬೋದ. ಓಕೆ, ಇದು ಪೆಸಿಮಿಸ್ಟಿಕ್ ಏನಂತ ಕರಿಬೋದ? ನಿರಾಶಾವಾದಿ ಅಂತಕ್ಕಂಥದ್ದನ್ನು ನಾವು ಕರಿಬಹುದು. ಎಸ್, ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಗಳು ಇವೆಲ್ಲ. ಆನ್ಸರ್ ಯಾವ್ದು ಬರ್ತೈತ್ರಿ? ಹಂಗಿದ್ರ ಪೆಸಿಮಿಸ್ಟಿಕ್ ಈಸ್ ದ ಆನ್ಸರ್. ಎಲ್ಲ ಥರ ಡಿಸ್ಕಸ್ ಮಾಡತ್ತೇನೆ. ಎಲ್ಲರೂ ಕಡೆ ನೋಟ್ಸ್ ಇರಲೇಬೇಕು. ಕಮೆಂಟ್ ಮಾಡ್ರಿ, ನಂಗೆ ನೋಟ್ಸ್ ಮಾಡಿರಿ ಅಂದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ ಪರ್ಸನ್.
ನೆಕ್ಸ್ಟ್ ನೋಡ್ರಿ ಸ್ಕೇರ್ಸ್. ವಾಟ್ ಇಸ್ ಸ್ಕೇರ್ಸ್? ಸ್ಕೇರ್ಸ್ ಅಂದ್ರೆ ಏನ್ರಿ? ಸ್ಕೇರ್ಸ್ ಅಂದ್ರೆ ಏನು? ಸ್ಕೇರ್ಸಿಟಿ ಅಂತ ಹೇಳ್ತೀವಿ. ಸ್ಕೇರ್ಸಿಟಿ ಅಂದ್ರೆ ಕೊರತೆ. ಕೊರತೆ ಯಾವಾಗ ಬರ್ತೈತ್ರಿ? ಕೊರತೆ ಅಂದ್ರೆ ಏನ್ರಿ? ಸ್ಕೇರ್ಸಿಟಿ ಅಂದ್ರೆ ಕೊರತೆ. ಸ್ಕೇರ್ಸ್ ಅಂದ್ರೆ ಏನ್ರಿ? ಕೊರತೆ. ಕೊರತೆ ಯಾವಾಗ ಇರ್ತೈತ್ರಿ? ಸ್ಮಾಲ್ ಇದ್ದಾಗ ಟೈನಿ ಪ್ರಾಬ್ಲಮ್ಸ್ ಇದ್ದಾಗ ಏನ್ ಇರ್ತೈತಿ? ಕೊರತೆ ಇರ್ತೈತಿ. ಸ್ಕೇರ್ಸ್. ಓಕೆ, ಸ್ಮಾಲ್, ಸಣ್ಣ, ವಿರಳ. ಓಕೆ, ಸ್ಕೇರ್ಸ್ ಇಸ್ ನಥಿಂಗ್ ಬಟ್ ವಿರಳ. ಎಸ್ ಅಂದ್ರೆ ಏನ್ರಿ? ರೇರ್ ಅಂದ್ರೆ ಏನ್ರಿ? ರೇರ್ ಅಂದ್ರೆ ಯಾವಾಗಾರ ಒಮ್ಮೆ ಬರೋದು, ಸಾಧ್ಯ ಇಲ್ಲ ಅದು ಬರಕ್. ಆಗಲೇ ಹೇಳಿನಲ್ರಿ, ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಹೇಳ್ರಿ. ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತಕ್ಕಂಥದ್ದು ಅರ್ಥ ಏನಾಕೈತ್ರಿ? ರೇರ್ ಆಕೈತಿ. ದಿಸ್ ಇಡಿಯಮ್ ಅಂಡ್ ಫ್ರೇಸಸ್ ಅರ್ಥ ಅದು. ಓಕೆ, ಲಿಮಿಟೆಡ್ ಬರಕ್ ಸಾಧ್ಯ ಇಲ್ರಿ. ಲಿಮಿಟೆಡ್ ಸ್ಕೇರ್ಸ್ ಕಡಿಮೆ, ವಿರಳವಾಗಿರ್ತಕ್ಕಂಥದ್ದು. ಸ್ಮಾಲ್ ಅಂತಕ್ಕಂಥ ಸಿನೋನಿಮ್ ಆಕೈತಿ. ಅದಕ್ಕೆ ಸ್ಮಾಲ್ ಅಂತಕ್ಕಂಥ ಸಿನೋನಿಮ್ ಆತಲ್ರಿ. ನೆಕ್ಸ್ಟ್ ಯಾವ್ದು ಬರ್ತೈತ್ರಿ ಆನ್ಸರ್? ಅಬಂಡಂಟ್. ಅಬಂಡಂಟ್ ಅಂದ್ರೆ ಏನ್ರಿ? ಹೇರಳ. ಅಬಂಡಂಟ್ ಅಂದ್ರೆ ಏನ್ರಿ? ಹೇರಳ. ಹೇರಳ ಅಂದ್ರೆ ಏನ್ರಿ? ಹ್ಯೂಜ್. ಹ್ಯೂಜ್ ಅಂದ್ರೆ ಏನ್ರಿ? ಬಿಗ್. ಬಿಗ್ ಅಂದ್ರೆ ಏನ್ರಿ? ಲಾರ್ಜ್. ಓಕೆ, ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದಕ್ಕೆ ಏನಂತ ಕರಿತೀವ? ಅಬಂಡಂಟ್ ಅಂತ ಕರಿತೀವಿ. ಏನ್ರಿ? ಅಬಂಡಂಟ್. ಓಕೆ, ದೀಸ್ ಆರ್ ದ ಕ್ವಶನ್ಸ್. ಓಕೆ, ಮುಗ್ದುರಿ. ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೀನಿ. ಹೌದಾ? ಈಗ ಏನ್ ಮಾಡ್ಬೇಕಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗ ಇದ್ರ ಮೀನಿಂಗ್ ಏನಂತಕ್ಕಂಥದ್ದು ಹೇಳ್ಬೇಕು. ಏನ್ರಿ? ಆಂಬಿ ಡೆಕ್ಸ್ಟ್ರಸ್. ಆಂಬಿ ಡೆಕ್ಸ್ಟ್ರಸ್ ಅಂದ್ರೆ ಇದ್ರ ಮೀನಿಂಗ್ ಏನ್ ಅಂತಕ್ಕಂಥದ್ದನ್ನ ನೀವು ಆನ್ಸರ್ ಮಾಡಬೇಕು. ಮಾಡ್ತೀರಿ? ಎಸ್, ಆಂಬಿ ಡೆಕ್ಸ್ಟ್ರಸ್ ಅಂದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಇದಕ್ಕೊಂದು ಡೆಫಿನೇಷನ್ ಬರ್ತದೆ. ಡೆಫಿನೇಷನ್ ಅನ್ನೋಕ್ಕಿಂತ ಒಂದು ವಾಕ್ಯ ಬರ್ತದೆ. ಓಕೆ, ಒಂದು ವಾಕ್ಯ ಬರ್ತದೆ, ಅದನ್ನ ಹೇಳ್ಬೇಕು. ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಆರ್ನಿಥೋಲಾಜಿ ಅಂದ್ರೆ ಏನ್ ಹೇಳ್ಬೇಕು? ಏನ್ರಿ? ಆರ್ನಿಥೋಲಾಜಿ ಅಂದ್ರೆ ಏನ್ ಹೇಳ್ಬೇಕು? ಇನ್ನೊಂದು ಝೋರಿಸೈಡ್ ಅಂದ್ರೆ ಏನ್ ಹೇಳ್ಬೇಕು? ಝೋರಿಸೈಡ್ ಅಂದ್ರೆ ಏನ್ ಹೇಳ್ಬೇಕು? ಇನ್ನೊಂದು ಪಾಲಿಗ್ಯಾಮಿ ಅಂದ್ರೆ ಏನ್ ಹೇಳ್ಬೇಕು? ಪಾಲಿಗ್ಲಾಟ್ ಅಂದ್ರೆ ಏನ್ ಹೇಳ್ಬೇಕು? ಎಸ್, ಬೀಟ್ ಅರೌಂಡ್ ದ ಬುಷ್ ಅಂತಕ್ಕಂಥ ಇಡಿಯಮ್ಸ್ ಅಂಡ್ ಫ್ರೇಸಸ್ ಮೀನಿಂಗ್ ಏನ್ ಆಕೈತಿ? ಪ್ರತಿಯೊಂದನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇಲ್ಲ ನೀವಾರ ಬರ್ಕೊಂಡು ಇಟ್ಕೊಳ್ರಿ. ಎಲ್ಲ ಕೇಳಿದ ಕ್ವಶನ್ ರಿಪೀಟ್ ಆಗಲೇಬೇಕು. ನಿಮ್ಗೆ ರಿಪೀಟ್ ಆಗಾಕ ಬೇಕ್ರಿ. ಆಗತ್ತಾವು. ಐ ಅಂಡರ್ಸ್ಟ್ಯಾಂಡ್. ನಮಗೆ ಗೊತ್ತದ, ನಾವು ನೋಡಿರ್ತಕ್ಕಂಥ ಅನಲೈಸ್ ಮಾಡಿರ್ತಕ್ಕಂಥ ಪೇಪರ್ಸ್ ಒಳಗೆ ರಿಪೀಟ್ ಆಗ್ಯಾವ. ಹೌದಾ? ಇವಕ್ಕೆಲ್ಲ ಏನು ಮಾಡ್ರಿ? ಸ್ಕ್ರೀನ್ಶಾಟ್ ತಗೊಳ್ರಿ. ಇಲ್ಲಾಂದ್ರೆ ಇವಕ್ಕೆ ನಂಗೆ ಏನೋ ಕಮೆಂಟ್ ಸೆಕ್ಷನ್ ಒಳಗೆ ಪರ್ಟಿಕ್ಯುಲರ್ ವರ್ಡ್ ಬರೋ ಚಂದ ನಮಗೆ ಆನ್ಸರ್ ಮಾಡ್ರಿ. ಓಕೆ, ಎಸ್, ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗೆ ಏನು ಮಾಡ್ರಿ? ಇಂಗ್ಲಿಷ್ ಬಾಯ್ ನಾಗರಾಜ್ ಅಂತಕ್ಕಂಥ ಚಾನಲನ್ನು ಫಾಲೋ ಮಾಡಿರಿ. ಆದಷ್ಟು ಜನರಿಗೆ ಶೇರ್ ಮಾಡಿರಿ, ಇನ್ನೂ ಜನರಿಗೆ ತಲುಪಲಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ನಾಗರಾಜ್ ಸುಂಗಾರ್. ಬಾಯ್ ಬಾಯ್.